ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಒನ್ಸ್ ಅಗೇನ್. ಐ ಆಮ್ ರವಿ ಕುಮಾರ್. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ನಾವೀಗ MFE ಸಬ್ಜೆಕ್ಟ್ನ ಅಂದರೆ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇರುವಂತಹ ಮೊದಲನೇ ಸೆಮಿಸ್ಟರ್ ಇರುವಂತಹ ಸಬ್ಜೆಕ್ಟ್ನ ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈಗ ನಾವು ಯೂನಿಟ್ ನಂಬರ್ 4 ಹೋಗಿದ್ದೀರಿ. ಆಲ್ರೆಡಿ ನಾವು ಯೂನಿಟ್ ನಂಬರ್ 3ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಯಾವ ಥರ ಬರುತ್ತೆ ಅಂತೆಲ್ಲ ನೋಡಿದ್ರಿ. ಈಗ ಯೂನಿಟ್ ನಂಬರ್ 4ನ ಡಿಸ್ಕಸ್ ಮಾಡೋಣ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ, ಫಸ್ಟ್ ಆಫ್ ಆಲ್ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಒಂದು ರೀತಿಯಾಗಿ ಈ ಸಬ್ಜೆಕ್ಟ್ನ ಮಾಡೋಕ್ಕೆ ಜಾಸ್ತಿ ಮೋಟಿವೇಟ್ ಮಾಡ್ತಾರಂದರೆ ನೀವೇನೆ. ಯಾಕಂದರೆ ಕಮೆಂಟ್ಸ್ ಯಾವ ರೀತಿ ಅಂತಂದರೆ, ಒಂದು ವಾಟ್ಸಪ್ಪಲ್ಲಿ ಅಥವಾ ನನ್ನ ಯೂಟ್ಯೂಬಲ್ಲಿ ಅಥವಾ ಕಾಲ್ಸಲ್ಲಿ ಅಥವಾ ವಾಟ್ಸಪ್ ಕಾಲಲ್ಲಿ ಎಲ್ಲ ರೀತಿಯಾಗಿ ಒಂದು ರೀತಿಯಾದಂಥ ರಿಕ್ವೆಸ್ಟನ್ನ ನೀವು ಕೇಳ್ತಾರಂಥದ್ದು ನೋಡಿದಾಗ ಅವಾಗ ಅನಿಸುತ್ತೆ, ಸರಿ ಏನೋ ಒಂದು ಟೈಮ್ ಸ್ಪೆಂಡ್ ಮಾಡಿ ಮಾಡ್ಕೋಣ ಅಂತ ಹೇಳ್ಬಿಟ್ಟು ನಾನು ಮಾಡೋಕ್ಕೆ ರೆಡಿ ಮಾಡಿದ್ದೀನಿ. ಅದೇ ರೀತಿಯಾಗಿ ನೀವು ಅದೇ ಥರ ರೆಸ್ಪಾನ್ಸ್ ಕೂಡ ಮಾಡ್ತಾಯಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್ ಒನ್. ಸೊ ಈಗ ಏನಪ್ಪ ಅಂದರೆ ಯೂನಿಟ್ ನಂಬರ್ 4, ನಾವು ಯೂನಿಟ್ ನಂಬರ್ 3ನ ನೋಡಿದ್ರಿ. ಯೂನಿಟ್ ನಂಬರ್ 3ನಲ್ಲಿ ಆಲ್ಮೋಸ್ಟ್ ನಾವು ಏನು ಡಿಸ್ಕಸ್ ಮಾಡಿದಂದರೆ ನಾನ್ ಫೆರಸ್ ಮೆಟೀರಿಯಲ್ಸ್ ಮತ್ತು ಅಲಾಯ್ಸ್ ಬಗ್ಗೆ ನೋಡಿದ್ರಿ. ಯೂನಿಟ್ ನಂಬರ್ 2ನಲ್ಲಿ ಸ್ಟೀಲ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ. ಈಗ ಯೂನಿಟ್ ನಂಬರ್ 4 ಬಂದಿದ್ದೀರಿ. ಇಲ್ಲಿ ನಾವು ಮೇನ್ ಆಗಿ ನಾವು ಮಾಡ್ತಾ ಇರುವಂಥದ್ದು ಯಾವುದಪ್ಪ ಡಿಸ್ಕಷನ್ ಅಂತಂದರೆ ನಾನ್ ಮೆಟಾಲಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂತೇಳಿ. ಸೊ ಇದು ಕೂಡ ನಿಮಗೆ ಟೋಟಲ್ ಆಗಿ 40 ಮಾರ್ಕ್ಸ್ಗೆ ಬರುವಂಥ ಚಾನ್ಸಸ್ ಇರುತ್ತೆ. ಒಂದು ಇದು ನಾನ್ ಮೆಟಾಲಿಕ್ಕು ಮತ್ತು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂತಲೇ ಹೇಳ್ಬೋದು. ಒಂದು ನಾನ್ ಮೆಟಾಲಿಕ್ಕು ಮತ್ತು ಅಡ್ವಾನ್ಸ್ಡ್ ಮೆಟೀರಿಯಲ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಇರುವಂಥದ್ದು ಮೇಯ್ನ್ ಆಗಿ ನಾವು ನೋಡಿದಾಗ ಈಗ 3rd ಯೂನಿಟಲ್ಲಿ ಮತ್ತು 4th ಯೂನಿಟಲ್ಲಿ ಮ್ಯಾಕ್ಸಿಮಮ್ ಕೆಲವೊಂದು ಡಿಫ್ರೆನ್ಸಸ್ ಬರ್ತವೆ. ಸೊ ಈ ಡಿಫ್ರೆನ್ಸಸ್ನ ಓದ್ಕೊಂಡ್ರೆ ಸಾಕು. ಒಂದು ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ, MFE ಪಾಸ್ ಆಗಬೇಕು ಅಂತಂದರೆ ತುಂಬಾ ಈಸಿ. ಓಕೆನಾ? ನೀವು ಅನ್ಕೊತಾ ಇರ್ತೀರ ಮನಸ್ಸಲ್ಲಿ, ಸರ್ ನೀವುಗಳೆಲ್ಲ ಸರ್ಗಳು ಲೆಕ್ಚರರ್ಗಳು ಇದೇ ಥರ ಹೇಳ್ತೀರಾ, ನಮ್ಮ ಬಾಧೆ ನಮಗೆ ಗೊತ್ತು ಅಂತ ಹೇಳ್ತಾ ಇರ್ತೀರಾ. ಬಟ್ ಆದರೂ ಕೂಡ ಬೀಯಿಂಗ್ ಎ ಸ್ಟೂಡೆಂಟ್ ನಾನೇನಾದರೂ ಥಿಂಕ್ ಮಾಡಿದ್ರೆ, ನಾನು ಕ್ವಶನ್ ಪೇಪರ್ನ ಕರೆಕ್ಟಾಗಿ ನೋಡಿದ್ರೆ, ಹಳೆ ಕ್ವಶನ್ ಪೇಪರ್ಸಲ್ಲಿ ಬಂದಿರೋಂಥ ಕ್ವಶನ್ಸ್ನ ನಾನು ತಗೊಂಡ್ರೆ ಅವಾಗ ನನಗೆ ಅನಿಸುತ್ತೆ, ಓಕೆ ಈ ಥರ ನಾನು ಓದಬೇಕಾಗಿತ್ತು, ಈ ಥರ ಓದಿದ್ರೆ ನಾನು ಪಾಸ್ ಆಗ್ತಾ ಇದೆ ಅಂತ ನಿಮಗೆ ಅನ್ಸೋಕ್ಕೆ ಶುರುವಾಗುತ್ತೆ. ಓಕೆನಾ? ಆ ಥರ ನಾನು ತೊಗೊಂಡಿರುವಂಥ ಕ್ವಶನ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆ ಸೊ ಕಮ್ ಬ್ಯಾಕ್ ಟು ದ ಕಾನ್ಸೆಪ್ಟ್. ಇಲ್ಲಿ ಮೊದಲನೇ ಕ್ವಶನ್ ಏನಪ್ಪ ಅಂದರೆ ಎಕ್ಸ್ಪ್ಲೈನ್ ದ ಪ್ಲಾಸ್ಟಿಕ್ ಅಂತ ಬರ್ತಾ ಇದೆ. ಕಂಪೇರ್ ದ ಥರ್ಮೋ ಸೆಟ್ಟಿಂಗ್ ಆ್ಯಂಡ್ ಥರ್ಮೋ ಪ್ಲಾಸ್ಟಿಕ್. ಇದು ಸುಮಾರು ಕ್ವಶನ್ ಪೇಪರಲ್ಲಿ ಕಾಣಿಸಿರುವಂಥದ್ದು ನೀವೇ ನೋಡ್ಬೋದು. ಸೊ ನಾನು ಆಲ್ರೆಡಿ ಪ್ರತಿ ವಿಡಿಯೋದಲ್ಲಿ ಪ್ರೀವಿಯಸ್ಸಲ್ಲಿರುವಂತಹ ಕ್ವಶನ್ಸ್ ನೋಡಿಬಿಟ್ಟೆ ನಾನು ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಒಂದು ಕ್ವಶನ್ ಪೇಪರಲ್ಲಿ ಇಲ್ಲಿ ಕೇಳಿರುವಂಥ ಕ್ವಶನ್ನು, ಕಂಪೇರ್ ಥರ್ಮೋ ಪ್ಲಾಸ್ಟಿಕ್ ಆ್ಯಂಡ್ ಥರ್ಮೋಸೆಟ್ ಪ್ಲಾಸ್ಟಿಕ್. ಸೊ ಇಲ್ಲಿರುವಂಥ ಡಿಫ್ರೆನ್ಸ್ ನೋಡ್ತಾ ಇದ್ದೀರಾ. ಥರ್ಮೋಪ್ಲಾಸ್ಟಿಕ್ ಆ್ಯಂಡ್ ಥರ್ಮೋಸೆಟ್ ಪ್ಲಾಸ್ಟಿಕ್ ಇರುವಂತಹ ಡಿಫ್ರೆನ್ಸ್, ಕಂಪೇರ್ ಅಥವಾ ಡಿಸ್ಟಿಂಗ್ವಿಷ್ ಏನೇ ಕೊಡಲಿ ವರ್ಡ್, ನೀವು ಜಸ್ಟ್ ಇದನ್ನು ಬರೀರಿ. ಎಷ್ಟು ಮಾರ್ಕ್ಸ್ಗೆ? 10 ಮಾರ್ಕ್ಸ್ಗೆ ಕೇಳ್ತಾ ಇರುವಂಥದ್ದು. ಈಸಿಯಾಗಿ ಬರೀಬೋದು ನೀವು. ಅದೇ ರೀತಿಯಾಗಿ ಇಲ್ಲೂ ಕೂಡ ನೀವು ನೋಡ್ಬೋದು. ಸೊ ಒನ್ಸ್ ಅಗೇನ್ ನಾವು ನೋಡ್ತಾ ಇದ್ದೀರಿ ಸ್ಮಾರ್ಟ್ ಮೆಟೀರಿಯಲ್ಸ್, ನ್ಯಾನೋ ಮೆಟೀರಿಯಲ್ಸ್. ಅಥವಾ ಇಲ್ಲಿ ನೋಡ್ತಾ 6B ನೋಡ್ತಾ ಇದ್ದೀರಾ. 6B ಕ್ವಶನ್ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ. ದಟ್ ಈಸ್ 6B ಡಿಸ್ಟಿಂಗ್ವಿಷ್ ಬಿಟ್ವೀನ್ ಥರ್ಮೋಸೆಟ್ಟಿಂಗ್ ಆ್ಯಂಡ್ ಥರ್ಮೋಪ್ಲಾಸ್ಟಿಕ್ಸ್ ಅಂತ ನೋಡ್ತಾ. ದಟ್ ಈಸ್ ಅಗೇನ್ ಫಾರ್ 10 ಮಾರ್ಕ್ಸ್ ಕೊಟ್ಟಿರುವಂಥದ್ದು. ಸೊ ಈ ರೀತಿಯಾಗಿ ಕ್ವಶನ್ ಇಲ್ಲಿ ನೋಡ್ತಾ ಇದ್ದೀರಾ. ಒನ್ ಆಫ್ ದಿ ಡಿಫ್ರೆನ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಥರ್ಮೋಸೆಟ್ಟಿಂಗ್ ಆ್ಯಂಡ್ ಥರ್ಮೋಪ್ಲಾಸ್ಟಿಕ್ ಮೆಟೀರಿಯಲ್ಸ್. ಸೊ ವೆರಿ ಸಿಂಪಲ್ ಆಗಿರುವಂಥದ್ದು. ಸೊ ಈ ಆನ್ಸರ್ ನಾವು ಕನ್ಸಿಡರ್ ಮಾಡ್ಬೋದು ಆರಾಮಾಗಿ. ಸೊ ವಾಟ್ ಈಸ್ ದಟ್? ಥರ್ಮೋಪ್ಲಾಸ್ಟಿಕ್ ಆ್ಯಂಡ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್. ಸೊ ಏನು ಡಿಫರೆನ್ಸ್ ಅನ್ನೋದನ್ನ ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ವೆರಿ ಸಿಂಪಲ್ ಆಗಿದೆ ಆನ್ಸರ್ ಕೂಡ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಮತ್ತೆ ಇಲ್ಲೂ ಕೂಡ ನೋಡ್ತೀರಾ ಒನ್ ಆಫ್ ದಿ ಕ್ವಶನ್ ಪೇಪರಲ್ಲಿ ಇರುವಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಎಕ್ಸ್ಪ್ಲೈನ್ ಪ್ಲಾಸ್ಟಿಕ್, ಕಂಪೇರ್ ಥರ್ಮೋಸೆಟ್ಟಿಂಗ್ ಆ್ಯಂಡ್ ಥರ್ಮೋಪ್ಲಾಸ್ಟಿಕ್. ಅಗೇನ್ ಇಟ್ ಇಸ್ ಆಲ್ಸೋ ಫಾರ್ 10 ಮಾರ್ಕ್ಸ್ ಕೇಳಿರುವಂಥದ್ದು. ಸೊ ಈ ಥರ ಪ್ರತಿ ಕ್ವಶನ್ ಪೇಪರಲ್ಲಿ ನಾವೇನು ಮಾಡ್ಬೋದು, ಈ ಆನ್ಸರ್ನ ನಾವು ಹುಡುಕ್ಬೋದು. ಹಾಗಾದರೆ ಇಲ್ಲಿ ಯಾವ ಥರ ನಾವು ಇದನ್ನು ಡಿಫ್ರೆನ್ಸ್ ಬರೆಯುವಂಥದ್ದು ನೋಡಿ. ಇಲ್ಲಿ 2 ಥರ ಡಿಫ್ರೆನ್ಸಸ್ಸನ್ನು ಕೊಡ್ತೀನಿ ನಾನು, ವೆರಿ ಸಿಂಪಲ್ ಆಗಿರುವಂಥದ್ದು. ಸೊ ಇದನ್ನು ಬೇಕಾದ್ರೆ ನೀವು ಅಬ್ಸರ್ವ್ ಮಾಡ್ಬೋದು, ಅಥವಾ ಇದನ್ನೇ ಬೇಕಾದ್ರೆ ಓದ್ತೀರಾ ನನಗೆ ಇದನ್ನು ಕೂಡ ನೀವು ಓದ್ಬೋದು. ಯಾಕಂದರೆ ಸಮಥಿಂಗ್ ಇಟ್ ಇಸ್ ಲುಕಿಂಗ್ ಲೈಕ್ ವೆರಿ ಸಿಂಪಲ್ ಅಂತ ಅನಿಸ್ತಾ ಇದೆ. ಸೊ ನಾನು ಮಾಡಿರೋದಕ್ಕಿಂತ ಸಿಂಪಲ್ ಅಂತ ಅನಿಸಿದ್ರೆ ನೀವು ಅದನ್ನೇ ಕನ್ಸಿಡರ್ ಮಾಡ್ಕೋತೀರಾ. ಸೊ ಅದನ್ನೇ ಮಾಡಬೇಕು ಕೂಡ. ನಾನು ಕೂಡ ಸಜೆಸ್ಟ್ ಮಾಡೋದು ಒಂದು ಹೇಳ್ತೀನಿ, ಓದಬೇಕಾದ್ರೆ ನಂದು ಇನ್ನೊಬ್ರದ್ದು ಅಂತಲ್ಲ, ನೀವು ಓದಬೇಕಷ್ಟೇ. ನನಗೆ ಅರ್ಥ ಆಗ್ತಿದೆಯಾ? ಇನ್ನೊಂದ್ಸತಿ ಕೇಳಿಸ್ಕೊಡಿ. ಯಾರು ವಿಡಿಯೋ ನೋಡ್ತಾರೆ, ಸರ್ ವಿಡಿಯೋ ನೋಡಲ್ಲ, ಸರ್ ಮೊಬೈಲ್, ಅದೆಲ್ಲ ನಾನು ಕನ್ಸಿಡರ್ ಮಾಡೋಕ್ಕೋಗಲ್ಲ. ಒಟ್ಟಿನಲ್ಲಿ ನೀವು ಪಾಸ್ ಆಗೋದೇ ನನಗೆ ಇಂಪಾರ್ಟೆಂಟು ಅಷ್ಟೇ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಯಾವ್ದು ಸಿಂಪ್ಲಿಫೈ ಅನಿಸುತ್ತೋ ಅದನ್ನು ಬರೀ. ಸೊ ಇದು ಒನ್ ಆಫ್ ದಿ ಸ್ಕೀಮಲ್ಲಿರುವಂತಹ ಆನ್ಸರು. ನಾನು ಮಾಡಿರುವಂಥ ಆನ್ಸರ್ ಕೂಡ ನೀವು ನೋಡ್ಬೋದು. ಪ್ಲಾಸ್ಟಿಕ್ ದಟ್ ಹಾರ್ಡನ್ ಪರ್ಮನೆಂಟ್ಲಿ ಆಫ್ಟರ್ ಬೀಯಿಂಗ್ ಹೀಟೆಡ್ ಆ್ಯಂಡ್ ಮೋಲ್ಡೆಡ್. ಯಾವುದು ಒಂದು ಪರ್ಮನೆಂಟಾಗಿ ಹಾರ್ಡನ್ ಆಗ್ತವೆ ಹೀಟ್ ಮಾಡಿದ್ಮೇಲೆ ಅದನ್ನು ಥರ್ಮೋಸೆಟ್ಟಿಂಗ್ ಅಂತ ಕರೀತಾರೆ. ಥರ್ಮೋಪ್ಲಾಸ್ಟಿಕ್ ಅಂದರೆ ಪ್ಲಾಸ್ಟಿಕ್ ದಟ್ ಕ್ಯಾನ್ ಬಿ ರಿಪೀಟೆಡ್ಲಿ ಮೆಲ್ಟೆಡ್ ಆ್ಯಂಡ್ ರಿಮೋಲ್ಡೆಡ್. ಸೊ ಪ್ರತಿ ಸತಿ ಅದನ್ನು
ಅದನ್ನು ಮೆಲ್ಟ್ ಮಾಡ್ತಾನೆ ಇರಬೇಕು. ಕೆನಾಟ್ ಬಿ ರೀಮೆಲ್ಟ್, ಇದು ರೀಮೆಲ್ಟ್ ಮಾಡೋಕ್ಕಾಗಲ್ಲ. ಕೆನ್ ಬಿ ರೀಮೆಲ್ಟೆಡ್, ಯಾವುದು ಥರ್ಮೋಪ್ಲಾಸ್ಟಿಕ್ಕು. ರಿಜಿಡ್ ಸ್ಟ್ರಕ್ಚರ್, ಸೊ ಥರ್ಮೋ ಸೆಟ್ಟಿಂಗ್ ಅಂದರೆ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಅದನ್ನು ಒಂದು ಕಾಯಿಸಿ ಸೆಟ್ ಮಾಡಿಬಿಟ್ಟಿರ್ತಾರೆ ಅಂಥ ಪ್ಲಾಸ್ಟಿಕ್ ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ, ಅದಕ್ಕೆ ಅದು ರಿಜಿಡ್ ಆಗಿರುತ್ತೆ. ಇದೇನಪ್ಪ ಅಂದರೆ ಅಲೋಯಿಂಗ್ ಫ್ಲೆಕ್ಸಿಬಿಲಿಟಿ ಇದಕ್ಕೆ ಇದು ಜನರಲಿ ಸ್ಟ್ರಾಂಗರ್, ಇದು ಜನರಲಿ ಲೆಸ್ ಸ್ಟ್ರಾಂಗ್. ಈಸ್ ಮೋರ್ ರೆಸಿಸ್ಟೆನ್ಸ್, ಇಟ್ ಈಸ್ ಲೆಸ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀರಿ. ಇಟ್ ಈಸ್ ಎಕ್ಸಾಂಪಲ್ಸು ಎಪಾಕ್ಸಿ, ಬೇಕ್ಲೈಟು ಅಥವಾ ಮೆಲಮೈನ್ ಅಂತ ಕರಿತೀರಿ. ಇದು ಪಾಲಿಥಿನ್ನು, ಪಾಲಿಪ್ರೊಪಲಿನ್ ಅಂತ ಕರಿತೀರಿ. ಎಲೆಕ್ಟ್ರಿಕ್ ಇನ್ಸುಲೇಟರ್ ಆಗಿ ಯೂಸ್ ಮಾಡ್ತೀರಿ, ಇದನ್ನ ಪ್ಯಾಕಿಂಗ್ ಯೂಸ್ ಮಾಡ್ತೀರಿ. ಇದನ್ನು ಡಿಫಿಕಲ್ಟ್ ಟು ರೀಸೈಕಲ್, ಇಟ್ ಈಸ್ ಈಸಿಯರ್ ಟು ರೀಸೈಕಲ್. ಇದೇ ಪಾಯಿಂಟ್ಸೇ ಇಲ್ಲೂ ಕೂಡ ಇರುವಂಥದ್ದು, ಏನು ತೊಂದರೆ ಇಲ್ಲ. 10 ಮಾರ್ಕ್ಸ್ಗೆ ಆರಾಮಾಗಿ ನೀವು ಇದನ್ನು ಬರೆದ್ರೆ ನಿಮಗೆ ಫುಲ್ಲಾಗಿ ನೀವು 10 ಮಾರ್ಕ್ಸ್ ಅಂತ ತೊಗೊಬೋದು. ಬರೆದಿಟ್ಕೊಳ್ಳಿ. ಇದು ಒನ್ ಆಫ್ ದಿ PP ಅಂತಲೇ ಹೇಳ್ಬೋದು, ನಾನು ಪಾಸಿಂಗ್ ಪ್ಯಾಕೇಜ್ ಕ್ವಶನ್ ಅಂತಲೇ ಹೇಳ್ಬೋದು. ಹಾಗಾದರೆ ಇಲ್ಲಿರುವಂಥ ಆನ್ಸರ್ ಕೂಡ ಒಂದು ಸತಿ ನಾವು ನೋಡೋಣ ಏನೆಲ್ಲ ಇದೆ ಅಂತೇಳಿ. ಸೊ ಇಟ್ ಈಸ್ ಎ ಥರ್ಮೋಪ್ಲಾಸ್ಟಿಕ್ ಮತ್ತು ಥರ್ಮೋಸೆಟ್ಟಿಂಗ್. ಇಟ್ ಈಸ್ ಎ ಲೀನಿಯರ್ ಪಾಲಿಮರ್, ಇಟ್ ಈಸ್ ಅ ಕ್ರಾಸ್ ಲಿಂಕರ್ ಪಾಲಿಮರ್, ಇಟ್ ಈಸ್ ಅ ಸಾಫ್ಟ್ ಆ್ಯಂಡ್ ಫ್ಲೆಕ್ಸಿಬಲ್, ಇಟ್ ಈಸ್ ಹಾರ್ಡ್ ಆ್ಯಂಡ್ ಬ್ರಿಟಲ್, ಸ್ಟ್ರಾಂಗ್ ಆಗಿರುತ್ತೆ. ಇಟ್ ಈಸ್ ಫಾರ್ಮ್ಡ್ ಬೈ ಅಡಿಷನ್ ಆಫ್ ಪಾಲಿಮರೈಸೇಷನ್, ಇಟ್ ಈಸ್ ಫಾರ್ಮ್ಡ್ ಬೈ ಕಂಡೆನ್ಸೇಷನ್ ಆಫ್ ಪಾಲಿಮರೈಸೇಷನ್. It has a low molecular weight, it has a high molecular weight, it is not fire proof, it is a fire proof. So thermo setting ಅನ್ನೋದು fire proof ಆಗಿರುತ್ತೆ. It can be reused, it cannot be reused. They undergo no chemical change, they undergo chemical change. They can be softened, they cannot be re-softened. They are affected by certain solvent, they are unaffected by the solvent. So ಇದು ಕೂಡ ಸಿಂಪಲ್ ಆಗಿರೋದ್ರಿಂದ ಇದನ್ನೇ ಕನ್ಸಿಡರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಥರ್ಮೋಪ್ಲಾಸ್ಟಿಕ್ ಇದೆ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ಸ್ಕ್ರೀನಲ್ಲಿ ಹಂಗೆ ಇರುತ್ತೆ, ಇದನ್ನು ಜಸ್ಟ್ ಸ್ಕ್ರೀನ್ ಶಾಟ್ ತೊಗೊಳ್ಳಿ, ಇದನ್ನು ಓದ್ಕೊಳಕ್ಕೆ ಶುರು ಮಾಡಿ. ನಿಮಗೆ ಇದನ್ನು ನಾನು ಮೊಬೈಲ್ ಆ್ಯಪಲ್ಲಿ ನಿಮಗೆ ನೋಟ್ಸ್ ಕಂಪ್ಲೀಟಾಗಿ ಏನು ಕೊಟ್ಟಿದ್ದೀನಿ, ಅಲ್ಲಿ ನೀವು ಈ ನೋಟ್ಸನ್ನೆಲ್ಲ ಡೌನ್ಲೋಡ್ ಮಾಡ್ಕೊಬೋದು, ಕ್ವಶನ್ ಪೇಪರ್ಸ್ನ ಡೌನ್ಲೋಡ್ ಮಾಡ್ಕೊಬೋದು, ಪ್ರಿಂಟ್ಔಟ್ ಹಾಕ್ಸ್ಕೊಬೋದು. ಸೊ ಅಲ್ಲಿಂದ ನಿಮಗೆ ಎಲ್ಲ ಮೆಟೀರಿಯಲ್ಸ್ನ ತೊಗೊಬೋದು. ಓಕೆ, ಒನ್ಲಿ ಥಿಂಗ್ ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ನಾನು ಒಂದು 10 or 11 ರೂಪೀಸ್ ಹಾಕಿರ್ತೀನಿ, ಅದು ಮಿಸ್ಯೂಸ್ ಆಗಬಾರ್ದು ಅಂತೇಳಿ ಅಂದ್ಕೊಳ್ಳಿ. ನಿಮ್ಗೆ ಹೆಲ್ಪ್ ಆಗ್ತಿದೆ ಅಂತಂದರೆ ನೀವು ಹೆಲ್ಪ್ ಮಾಡೋದಕ್ಕೋಸ್ಕರ ನನಗೆ ಏನು ರಿಟರ್ನ್ ಹೆಲ್ಪ್ ಮಾಡ್ಬೋದು ಅಂದರೆ, ಓಕೆ ಸರ್ ಏನೋ ಒಂದು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಿ ಅಂದ್ಕೊಂಡು ನೀವು ಬೇಕಾದ್ರೆ ಅದನ್ನು ನೋಟ್ಸನ್ನು ಬೈ ಮಾಡ್ಕೊಬೋದು. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವಾಟ್ the difference between thermoplastic and thermosetting. The main question idu. So thermoplastic matte thermosetting, it is a linear polymer, it is a cross link polymer, it is soft and flexible, it has a hard and brittle, it is formed by addition of polymerization, it is formed by condensation of polymerization, it has a low molecular weight, it has a high molecular weight, it has not a fire proof, it is a fire proof. It can be reused, it cannot be reused. They undergo no chemical change, they undergo chemical change. They can be softened, they cannot be re-softened. They are affected by certain solvent, they are unaffected by the certain solvent. This is the question. Okay, so let's move on to the next question. ಇಲ್ಲೇನಪ್ಪ ಅಂದರೆ ಎಕ್ಸ್ಟ್ರಾ ನಾನು ಎಕ್ಸಾಂಪಲ್ಸ್ ಕೂಡ ಕೊಟ್ಟಿದ್ದೀನಿ, ಸೊ ಯಾವುದಾದ್ರೂ ಬರೀರಿ, ತೊಂದರೆ ಇಲ್ಲ. ಓಕೆನಾ? ಸೊ ಬಟ್ ರಿಮೆಂಬರ್ ದಟ್ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ, ಕನ್ನಡ ನೋಟ್ಸ್ ಕೂಡ ನಿಮಗೆ ಮೊಬೈಲ್ ಆ್ಯಪಲ್ಲಿ ಸಿಗುತ್ತೆ, ಅದನ್ನು ನೀವು ಬೇಕಾದ್ರೆ ಫಾಲೋ ಮಾಡ್ಕೊಂಡು. ದ ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್ ಒನ್. ಅಗೇನ್ ನಮಗೆ ಡಿಫ್ರೆನ್ಸ್ ಜಾಸ್ತಿ ಕೇಳೋಂಥದ್ದು. ಕಂಪೇರ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಮೆಟೀರಿಯಲ್ಸ್ ವಿತ್ ಎಕ್ಸಾಂಪಲ್ಸ್ ಅಂತ ಕೊಡ್ತಾರೆ. ಸೊ ಕ್ವಶನ್ ಪೇಪರ್ಸಲ್ಲಿ ಕೂಡ ನೋಡ್ಬೋದು, ನಾವು ಅಬ್ಸರ್ವ್ ಮಾಡ್ಬೋದು. ಸುಮಾರು ಸತಿ ನಾನು ನೋಡ್ತಾ ಇರ್ತೀನಿ ಮೆಟೀರಿಯಲ್ಸ್ ಮತ್ತು ನಾನ್ ಮೆಟೀರಿಯಲ್ಸ್ ಬಗ್ಗೆ ಕೇಳುವಂಥ ಕ್ವಶನು. ಸೊ ಇಲ್ಲೂ ಕೂಡ ವಿ ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ಒನ್, ಬಟ್ ರೈಟ್ ನಾವು ನಮ್ಗೆ ಇಲ್ಲಿ ಕಾಣಿಸ್ತಾ ಇಲ್ಲ. ಓಕೆ, ತೊಂದರೆ ಇಲ್ಲ. ಸೊ ಇಲ್ಲಿ ನೋಡ್ತಾ ಇದ್ದೀರಿ 6A ಕ್ವಶನ್ನು. ಇಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಸೊ ಎಲ್ಲ ಒಂದು ಕಡೆ ನಿಮಗೆ ಅದೊಂದು ತಲೆಯಲ್ಲಿ ಇರುತ್ತೆ, ಸರ್ ಸುಮ್ಮನೆ ಇಲ್ದಿರೋದೆಲ್ಲ ಮಾಡಿರ್ತಾರೆ ಅಂತ. ಸೊ ನಾನು ಯಾವುದೂ ಇಲ್ದಿರೋದು ಮಾಡಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ಆ ಥರ ಥಿಂಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಇದ್ದರೆ ಅದು ಕಂಟೆಂಟ್ ಇದ್ದರೆ ಯೂಸ್ಫುಲ್ ಆದರೆ ಮಾತ್ರ ಮಾಡ್ತೀನಿ ಹೊರತು ಅನ್ನೆಸೆಸರಿ ಥಿಂಗ್ಸ್ನ ನನಗೆ ಹಾಕೋಕ್ಕಾಗಲಿ ಮತ್ತು ನಿಮ್ಗೆ ಅದನ್ನು ಓದ್ಸೋಕ್ಕಾಗಲಿ ಇಷ್ಟಪಡಲ್ಲ. ನಮ್ಗೆ ಗೊತ್ತಿದೆ ನಮ್ಮ ಮಕ್ಕಳು ಯಾವುದನ್ನು ಇಷ್ಟಪಡ್ತಾರಪ್ಪ ಅಂದರೆ, ನಮ್ಮ ಮಕ್ಕಳು ಇಷ್ಟಪಡೋದೇ ಬರೀ ಪಾಸಿಂಗ್ ಪ್ಯಾಕೇಜನ್ನ. ಸೊ ಹಾಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಾತ್ರನೇ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಅರ್ಥ ಆಗ್ತಿದೆಯಾ? ಅಗೈನ್ ಯು ಕ್ಯಾನ್ ಸಿ ದಟ್ ಇಯರ್ ಆಲ್ಸೋ ಒನ್ ಆಫ್ ದಿ ಕ್ವಶನ್, ಕಂಪೇರ್ ಮೆಟಾಲಿಕ್ ಅಂಡ್ ನಾನ್ ಮೆಟಾಲಿಕ್ ಮೆಟೀರಿಯಲ್ಸ್ ವಿತ್ ಎಕ್ಸಾಂಪಲ್ಸ್. ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಎಲ್ಲ ಕಡೆ ಕೇಳಿರುವಂಥದ್ದು ನಾವು ಅಬ್ಸರ್ವ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದ ಕ್ವಶನ್, ಯು ಕ್ಯಾನ್ ಸಿ ದಟ್ ಇಲ್ಲೂ ಕೂಡ ಇದೆ. ಸೊ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ನ ಡಿಫ್ರೆನ್ಸನ್ನು ಕೇಳಿರುವಂಥದ್ದು 7B ಕ್ವಶನು. 6 or 7ನಲ್ಲಿ ಬರ್ತಾ ಇರೋದು ನಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. 6 or 7B ಬರೋದನ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸೊ ಯು ಕ್ಯಾನ್ ಸಿ ದಿಸ್ ಒನ್, ಪ್ರಾಪರ್ಟೀಸ್. ಅಗೇನ್ ವಾಟ್ ಈಸ್ ಅಲಾಯಿಂಗ್ ಆಯಿತು, ಡಿಸ್ಕಸ್ ಪ್ರಾಪರ್ಟೀಸ್ ಆಯಿತು. ಅಗೇನ್ 5th ಕ್ವಶನ್ ಆಯಿತು. ಅಗೇನ್ 6th ಕ್ವಶನ್ ಆಯಿತು. ನಾವು ವಿರ್ ಮೂವಿಂಗ್ ಆನ್ ಟು 7th B ಕ್ವಶನ್. ವಿ ನೀಡ್ 7A ಆಯಿತು, 7B. ಸೊ ದಿಸ್ ಇಸ್ ವಾಟ್. ಅಗೇನ್ ಇಲ್ಲಿ ಥರ್ಮೋಪ್ಲಾಸ್ಟಿಕ್ ಬಗ್ಗೆ ಕೊಟ್ಟಿದ್ರು. ಸೊ ಅಗೇನ್ ವಿ ಹ್ಯಾವ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಓಕೆ, ತೊಂದರೆ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅದು ಕೊಟ್ಟೇ ಇರ್ತಾರೆ, ಅದ್ರ ಬಗ್ಗೆ ನೀವು ವರಿ ಮಾಡ್ಕೊಳಕ್ಕೆ ಹೋಗಬೇಡಿ. ಸೊ ಸೇಮ್ ಥಿಂಗ್ ಯು ಕ್ಯಾನ್ ಬಿ ಏಬಲ್ ಟು ರೈಟ್ ದಟ್ ಒನ್. ಓಕೆನಾ? ಸೊ ಅಗೇನ್ ಇಯರ್ ಆಲ್ಸೋ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಇಟ್ ಇಸ್ ಅ 6th A ಕ್ವಶನ್.
6th A ದಟ್ ಇಸ್ ದ ಪ್ಲಾಸ್ಟಿಕ್ ಆ್ಯಂಡ್ ಥರ್ಮೋಪ್ಲಾಸ್ಟಿಕ್ ಆಯಿತು. ಸೊ 6th B ಇದು ಇಲ್ಲಿದೆ ನೋಡಿ 6A ಕ್ವಶನ್ನು. ಸೊ 6Aಗೆ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ನು ಇದು ಆನ್ಸರ್ ಕೊಟ್ಟಿದ್ದಾರೆ. ಅಗೇನ್ ಇಲ್ಲಿ ಕೂಡ ನಾವು ನೋಡೋಣ ಇಲ್ಲಿ ಕೊಟ್ಟಿರುವಂತಹ ಮೆಟೀರಿಯಲ್ಲು ಏನಿದೆ ಅಂತೇಳಿ. ಸೊ ಇಲ್ಲೂ ಕೂಡ ಸಿಂಪಲ್ ಆನ್ಸರೇ ಕೊಟ್ಟಿದ್ದೀನಿ, ಸೊ ವರಿ ಮಾಡ್ಕೊಳಂಗಿಲ್ಲ. ಅವ್ರ ಜೊತೆಗೆ ಒಂದು ಡೆಫಿನೇಷನ್ಸ್ ಕೂಡ ಕೊಟ್ಟಿರ್ತೀನಿ. ಸೊ ನಿಮಗೆ ಯಾವುದು ಈಸಿ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನು ಬರೀರಿ, ಇದೇ ಬರಿಬೇಕು ಅದೇ ಬರಿಬೇಕು ಅನ್ನೋದೇನಿಲ್ಲ. ಸೊ ಇಲ್ಲಿ ನೋಡ್ಬೋದು ನೀವು ಸಿಂಪಲ್ ಆಗೇ ಇದೆ. ಸೊ ಯು ಕ್ಯಾನ್ ರೈಟ್ ಇಟ್ ವೆರಿ ಈಸಿಲಿ ಅಂತ ಅನಿಸುತ್ತೆ. ಸೊ ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ದಟ್ ಈಸ್ ಫಾರ್ 10 ಮಾರ್ಕ್ ಕ್ವಶನ್. ಸೊ ಲೆಟ್ ಮಿ ಎಕ್ಸ್ಪ್ಲೈನ್. ಮೆಟಾಲಿಕ್ ಆ್ಯಂಡ್ ನಾನ್ ಮೆಟಾಲಿಕ್ ನಮ್ಗೆ ಗೊತ್ತಾಗುತ್ತೆ. ಮೆಟಾಲಿಕ್ಕು ಮತ್ತು ನಾನ್ ಮೆಟಾಲಿಕ್ಕು ಎಕ್ಸಾಂಪಲ್ಸ್ ನೋಡ್ಕೊಂಡು ಅದು ಕ್ಯಾರೆಕ್ಟರಿಸ್ಟಿಕ್ಸ್ನ ಬರಿತಾ ಬನ್ನಿ. ವೆರಿ ಸಿಂಪಲ್. ನೀವೇನು ಮಾಡಬೇಕು, ಫಸ್ಟ್ ಎಕ್ಸಾಂಪಲ್ಸ್ ನೋಡಬೇಕು. ಏನೆಲ್ಲ ಇದೆ, ವುಡ್ ಇದೆ, ರಬ್ಬರ್ ಇದೆ, ಇಲ್ಲೇನಿದೆ ಕಾಪರು, ಅಲ್ಯೂಮಿನಿಯಮು, ನಿಕ್ಕಲ್ಲು, ಕೊಬಾಲ್ಟು, ಲೆಡ್. ಅಂದರೆ ಏನಂತ ಅರ್ಥ, ರಬ್ಬರ್ ಅಂದರೆ ಅದ್ರ ಪ್ರಾಪರ್ಟೀಸ್ ಏನು, ಅದು ಕರೆಂಟ್ ಶಾಕ್ ಹೊಡೆಯೋದಿಲ್ಲ, ಅದನ್ನು ಫ್ಲೆಕ್ಸಿಬಲಾಗಿ ಮೂವ್ ಮಾಡ್ಬೋದು, ಅದು ಗಟ್ಟಿಯಾಗಿರೋದಿಲ್ಲ, ಈಸಿಯಾಗಿ ಕಟ್ ಮಾಡ್ಬೋದು. ಅದೇ ಇದು ಅಲ್ಯೂಮಿನಿಯಂ ಅಥವಾ ಕಾಪರ್ ಅಂದರೆ, ಸೊ ಅಲ್ಯೂಮಿನಿಯಂ ಅಂದಾಗ ಅದು ನಿಮಗೆ ಅಷ್ಟು ಈಸಿಯಾಗಿ ಕಟ್ ಮಾಡೋಕ್ಕಾಗೋದಿಲ್ಲ, ಮತ್ತು ಗಟ್ಟಿತನ ಇರುತ್ತೆ, ಮತ್ತು ಅಷ್ಟು ಈಸಿಯಾಗಿ ನಾವು ಬೆಂಡ್ ಮಾಡೋಕ್ಕೆಲ್ಲ ಆಗೋದಿಲ್ಲ. ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಗಿವ್ ಸಮ್ ಪ್ರಾಪರ್ಟೀಸ್ ಆಲ್ಸೋ. ಹಾಗಾದರೆ ಇಲ್ಲಿ ನೋಡೋಣ, ಡಿಫ್ರೆನ್ಸ್ ನೋಡೋಣ ಮೆಟಾಲಿಕ್ ಮತ್ತು ನಾನ್ ಮೆಟಾಲಿಕ್ಗೆ. ದೇ ಹ್ಯಾವ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್, ದೇ ಹ್ಯಾವ್ ಅಮಾರ್ಫಿಕ್ ಆ್ಯಂಡ್ ಮೆಸೋಮಾರ್ಫಿಕ್ ಸ್ಟ್ರಕ್ಚರ್. ಒಂದು, ಸೊ ನಾನು ಯಾಕೆ ಸ್ಕೀಮಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಅಂದರೆ ಯು ಕ್ಯಾನ್ ಸ್ಟಡಿ ದಿಸ್ ಒನ್ ಆಲ್ಸೋ, ನೋ ಪ್ರಾಬ್ಲಮ್. ಇಲ್ಲಿ ಕೊಟ್ಟಿದ್ದೀನಿ ನಾನು ಏನಪ್ಪ ಅಂತಂದರೆ ಎಕ್ಸಾಂಪಲ್ ಸಮೇತ ನಾನು ಹೋಗ್ತೀನಿ. ಹೆಂಗೆ ನೋಡಿ, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ, they are poor conductor. The good conductors of heat, poor conductor of heat, can be hammered into thin sheets, usually brittle, can be drawn into wires, cannot be drawn into wires, generally strong and durable. ಈ ಆನ್ಸರ್ಸ್ ಕೂಡ ಬರೀಬೋದು, ತೊಂದರೆ ಇಲ್ಲ. ವಿತ್ ಎಕ್ಸಾಂಪಲ್ ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದೀನಿ. ಐರನ್ನು, ಕಾಪರು, ಅಲ್ಯೂಮಿನಿಯಮು, ಪ್ಲಾಸ್ಟಿಕ್ಕು, ವುಡ್ಡು, ರಬ್ಬರು, ಗ್ಲಾಸು, ಶೈನಿ, ಲಸ್ಟ್ರಸ್ಸು, ಡಲ್, ನಾನ್ ಲಸ್ಟ್ರಸ್ಸು, ಸೊ ಶೈನಿಂಗ್ ಇರೋದಿಲ್ಲ. ಮೆಟೀರಿಯಲ್ಸ್ ದಟ್ ಆರ್ ಟಿಪಿಕಲಿ ಹಾರ್ಡ್, ಶೈನಿ, malleable and good conductors of electricity and heat. Materials that are usually not shiny, brittle and poor conductors of electricity are called as non-metallic metals ಅಂತ ಕರಿತೀವಿ. ಓಕೆನಾ? ಸೊ ಇದು ಕೂಡ ಪರ್ಫೆಕ್ಟ್ ಆನ್ಸರು, ನೀವು ಆರಾಮಾಗಿ ಬರೀಬೋದು, ತೊಂದರೆ ಇಲ್ಲ. ಸೊ ವರಿಯಾಗಕ್ಕೆ ಹೋಗಬೇಡಿ, ಸರ್ ಕೊಡೋ ಆನ್ಸರ್ಸು ರಾಂಗ್ ಇರುತ್ತಾ ಅಂತ. ಸೊ ಇಲ್ಲಿರೋದೇ ಅಲ್ಲೂ ಇರುತ್ತೆ, ಅಲ್ಲಿರೋದೇ ಇಲ್ಲೂ ಇರುತ್ತೆ. ಸೊ ದಟ್ ಈಸ್ ನಥಿಂಗ್ ಟು ವರಿ ಅಬೌಟ್ ದಟ್. ಓಕೆನಾ? ಇಲ್ಲಿ 10 ಮಾರ್ಕ್ಸ್ ಆಗೋಗುತ್ತೆ, ಸ್ವಲ್ಪ ಸಿಂಪಲ್ ಆಗಿ ಕೊಟ್ಟಿದ್ದಾರೆ. ದೇ ಹ್ಯಾವ್ ಕ್ರಿಸ್ಟಲಿನ್ ಸ್ಟ್ರಕ್ಚರ್ ಮೆಟಾಲಿಕ್ಕು, ದೇ ಹ್ಯಾವ್ ಹೈ ಡೆನ್ಸಿಟಿ. ಇದು ಉಲ್ಟಾ ಬರಿತಾ ಬನ್ನಿ, ಒಂದು ಓದ್ಕೊಳ್ಳಿ ಸಾಕು, ಅದು ಉಲ್ಟಾ ಬರೀರಿ. ದೇ ಹ್ಯಾವ್ ಹೈ ಡೆನ್ಸಿಟಿ, ದೇ ಹ್ಯಾವ್ ಲೋ ಡೆನ್ಸಿಟಿ, ದೇ ಆರ್ ಡಕ್ಟೈಲ್, ದೇ ಆರ್ ನಾನ್ ಡಕ್ಟೈಲ್, ದೇ ಆರ್ ಮಲ್ಲೆಬಲ್, ದೇ ಆರ್ ನಾನ್ ಮಲ್ಲೆಬಲ್, ದೇ ಹ್ಯಾವ್ ಹೈ ಸ್ಟ್ರೆಂತ್, ದೇ ಹ್ಯಾವ್ ಲೋ ಸ್ಟ್ರೆಂತ್, ದೇ ಕ್ಯಾನ್ ಬಿ ಬೆಂಟ್, ದೇ ಆರ್ ಯೂಶಲಿ ಬ್ರಿಟಲ್, ಅಥವಾ ದೇ ಕೆನಾಟ್ ಬಿ ಬೆಂಟ್. Metals are good conductors of heat and electricity. These are poor conductors of heat and electricity. ಸೊ ಇಲ್ಲಿ ನಾವು ಎಕ್ಸಾಂಪಲ್ ಬರಿಬೋದು, ಏನು ಫೆರಸ್ ಮೆಟಲ್ಸು ಮತ್ತು ನಾನ್ ಫೆರಸ್ ಮೆಟಲ್ ಎರಡು ಇದ್ರ ಅಂಡರಲ್ಲೇ ಬರುತ್ತೆ. ಫೆರಸ್ ಅಂತಂದ್ರೂ ಇಟ್ ಇಸ್ ಎ ರಿಲೇಟೆಡ್ ಟು ಐರನ್ ಅಂತ ಹೇಳಿದ್ದೀನಿ. ನಾನ್ ಫೆರಸ್ ಅಂತಂದ್ರೂ ಐರನ್ ಕಂಟೆಂಟ್ ಇಲ್ಲದೆ ಇರುವಂಥ ಮೆಟಲ್ಸ್. ಬಟ್ ಓವರ್ ಆಲ್ ಏನಾಗುತ್ತೆ, ಇದು ಮೆಟಲ್ಸೇ ಆಗುತ್ತೆ. ಕರೆಕ್ಟಾ? ಸೊ ಅದನ್ನು ನೀವು ಅರ್ಥ ಮಾಡ್ಕೊಬೇಕು ಇಲ್ಲಿ. ಸೊ ನಾವು ಲಾಸ್ಟ್ ಯೂನಿಟಲ್ಲಿ ಡಿಸ್ಕಸ್ ಮಾಡಿದೆಲ್ಲ ಜಾಸ್ತಿ ಫೆರಸ್ ಬಗ್ಗೆ, ಅಂದರೆ ಐರನ್ ಕಂಟೆಂಟ್ ಇರೋದ್ರ ಬಗ್ಗೆನೇ ಕ್ವಶನ್ಸ್ ಮಾಡ್ತಾ ಬಂದ್ರಿ. ನೀವು ಅಲ್ಯೂಮಿನಿಯಂ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಡ್ರಿ ಲಾಸ್ಟಲ್ಲಿ. ಪ್ರಾಪರ್ಟೀಸ್ ಆಫ್ ಕಾಪರು, ಇಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಕ್ವಶನ್. ನೀವು ಇದರ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದರೆ ಫಸ್ಟ್ ನೋಡಿ, ಯಾಕಂದರೆ ಮ್ಯಾಕ್ಸಿಮಮ್ ನಿಮಗೆ ಅದರಲ್ಲಿ ಒಂದು 40 ಮಾರ್ಕ್ಸ್ ಐ ಥಿಂಕ್. ಸೊ ಲೆಟ್ ಮೀ ಚೆಕ್ ಒನ್ಸ್ ಅಗೇನ್. ಯೂನಿಟ್ 3ನಲ್ಲಿ ನಿಮಗೆ 30 ಮಾರ್ಕ್ಸ್ ಬರ್ತಾ ಇದೆ. ಓಕೆನಾ? 30 ಮಾರ್ಕ್ಸನ್ನು ಯಾಕೆ ಮಿಸ್ ಮಾಡಬೇಕು, ಅದು ಬರೀ ಪ್ರಾಪರ್ಟೀಸು, ಡಿಫ್ರೆನ್ಸಸ್ಸು. ಕರೆಕ್ಟಾ? ಸೊ ಇಲ್ಲೇ ಹೇಳ್ಬಿಡ್ಬೋದು, ನಾನ್ ಫೆರಸ್ ಮೆಟಲ್ಸ್ ಆ್ಯಂಡ್ ಅಲಾಯ್ಸ್ ಅಂತ ಕೊಟ್ಟಿದ್ದಾರೆ. ಈಸಿಯಾಗಿ ಅಂದರೆ ಐರನ್ ಇಲ್ದಿರುವಂತಹ ಮೆಟಲ್ಸು, ಕಾಪರು, ಅಲ್ಯೂಮಿನಿಯಮು, ನಿಕ್ಕಲ್ಲು, ಕೊಬಾಲ್ಟ್, ಇವುಗಳ ಬಗ್ಗೆ ಪ್ರಾಪರ್ಟೀಸ್ ಡಿಸ್ಕಸ್ ಮಾಡಿರ್ತೀರಿ ಅಂತ ಅರ್ಥ. ಓಕೆನಾ? ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಡಿಫ್ರೆನ್ಸ್ ಬಿಟ್ವೀನ್. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ, ದ ಡಿಫ್ರೆನ್ಸ್ ಬಿಟ್ವೀನ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಇಟ್ ಇಸ್ ಫಾರ್ 10 ಮಾರ್ಕ್ಸ್. They have crystalline structure, they have amorphic, they are highly density, they have low density, they are ductile, they are non-ductile, they are malleable, they are non-malleable, they have high strength, they have low strength, they can be bent, they cannot be bent, good conductors of electricity, they are not good conductors of electricity. ಓಕೆ? ಸೊ ಎಕ್ಸಾಂಪಲ್ಸ್ ಫೆರಸ್ ಮೆಟಲ್ಸ್ ಯಾವುದೆಲ್ಲ ಬರುತ್ತೆ ನೀವು ಬರೀರಿ, ಬೇಕಾದ್ರೆ ಕಾಸ್ಟ್ ಐರನ್ನು, ಐರನ್ ಅಂತ ಬರೋ ಎಲ್ಲ ವರ್ಡ್ಸು ಬರೀಬೋದು. ಮತ್ತು ಕಾಪರು, ಅಲ್ಯೂಮಿನಿಯಂ ಎಲ್ಲ ಬರೀಬೋದು. ಇಲ್ಲ ಹಂಗಲ್ಲ, ಪ್ಲಾಸ್ಟಿಕ್ಕು, ರಬ್ಬರು, ಗ್ಲಾಸಸ್ಸು, ವುಡ್, ಇಷ್ಟು ಬರೆದ್ರೆ ಸಾಕು, ಡಿಫ್ರೆನ್ಸ್ ಮುಗೀತು. ಎಷ್ಟು ಮಾರ್ಕ್ಸ್ಗೆ? 10 ಮಾರ್ಕ್ಸ್ ಬರ್ತಾ ಇದೆ. ಓಕೆ? ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತಲೇ ಹೇಳ್ಬೋದು. ಸೊ ದಟ್ ಇಸ್ ಓವರ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಸೊ ಇದು ಇಂಪಾರ್ಟೆಂಟ್ ಕ್ವಶನ್ ನಾವು ನೋಡುವಂಥದ್ದು. ಎಕ್ಸ್ಪ್ಲೈನ್ ದ ಕಾಂಪೋಸಿಟ್ ಮೆಟೀರಿಯಲ್ಸ್ ವಿತ್ ದ ಪ್ರಾಪರ್ಟೀಸ್ ಆ್ಯಂಡ್ ಇಟ್ಸ್ ಅಪ್ಲಿಕೇಶನ್. ಸೊ ಸುಮಾರು ಕ್ವಶನ್ ಪೇಪರ್ ಇದು ನೋಡಿದ್ದೀವಿ ನಾವು ಎಗೇನ್ ಅಲ್ವಾ. ಸೊ ಎಕ್ಸ್ಪ್ಲೈನ್ ದ ಕಾಂಪೋಸಿಟ್ ಮೆಟೀರಿಯಲ್ಸ್, ಸೆರಾಮಿಕ್ಕು, ಥರ್ಮೋ, ಓಕೆ, ಪ್ರಾಪರ್ಟೀಸ್ ಆಫ್ ಸ್ಮಾರ್ಟ್ ಮೆಟೀರಿಯಲ್ಸು.
ಸೊ ನೋಡಿ, ಈಗ ಒಂದೊಂದು ಕ್ವಶನ್ ಪೇಪರಲ್ಲಿ ಈ ಥರ ಜಾಸ್ತಿ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಏನು ಎಕ್ಸ್ಪ್ಲೈನ್ ಕಾಂಪೋಸಿಟ್ ಮೆಟೀರಿಯಲ್ಸ್, ಎಕ್ಸ್ಪ್ಲೈನ್ ಕಾಂಪೋಸಿಟ್ ಮೆಟೀರಿಯಲ್ಸ್ ವಿತ್ ಇಟ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್. ಕರೆಕ್ಟಾ? ಸೊ ಅಗೇನ್ ವಿಲ್ ಸಿ ನೆಕ್ಸ್ಟ್ ಕ್ವಶನ್ ಪೇಪರ್ ಆಲ್ಸೋ. ಸೊ ಇಲ್ಲೂ ಕೂಡ ಹಿಂದೆ ಮುಂದೆನೇ ಇರುತ್ತೆ, ಎಲ್ಲೂ ಹೋಗಲ್ಲ. ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟಿಂಗ್ ಪ್ಲಾಸ್ಟಿಕ್ ಇದು ಆಯಿತು. ಕರೆಕ್ಟಾ? ಅಲ್ಯೂಮಿನಿಯಂ ಅಂದರೆ ಅದು ಪ್ರೀವಿಯಸ್ ಕ್ವಶನ್ಗಳು. ಇದು ಯೂನಿಟ್ ನಂಬರ್ 3 ಮೇಲೆ ಬರೋದು, ಇನ್ನು ಕೆಳಗಡೆಗೆ ಬಂದಾಗ ಅಂತ ಅರ್ಥ. ಕರೆಕ್ಟಾ? ಸೊ ಕಾಂಪೋಸಿಟ್ ಮೆಟೀರಿಯಲ್ಸ್. ಕರೆಕ್ಟಾ? ಸೊ ಎಲ್ಲಿದೆ ನೋಡಿ 7th B ನಲ್ಲಿ ಲಿಸ್ಟ್ ದ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಕಾಂಪೋಸಿಟ್ ಮೆಟೀರಿಯಲ್ಸ್. ಸೊ ಅಪ್ಲಿಕೇಶನ್ಸು ಮತ್ತು ಇದನ್ನು ಮೆನ್ಷನ್ ಮಾಡಿ. ಲಿಸ್ಟ್ ದ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಕಾಂಪೋಸಿಟ್ ಮೆಟೀರಿಯಲ್ಸ್. ಸೊ ಇದು ಯಾವುದೋ ಸ್ಕೀಮಲ್ಲಿ ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ. ಇದೊಂದು ಸ್ಕೀಮನ್ನು ನೀವು ಇದನ್ನು ಸ್ಕ್ರೀನ್ಶಾಟ್ ತೊಗೊಂಡು ಪ್ರಿಂಟ್ಔಟ್ ತೊಗೊಳ್ಳಿ, ಅಥವಾ ಈ ಸ್ಕೀಮನ್ನು ಹೇಳ್ತೀನಿ, ಈ ಸ್ಕೀಮ್ ಮೆನ್ಷನ್ ಮಾಡ್ಕೊಳ್ಳಿ. ಬಟ್ ಕ್ವಶನ್ಸ್ ನೋಡ್ಬೇಕಾದ್ರೆ, ವಿಡಿಯೋ ನೋಡ್ಬೇಕಾದ್ರೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಯಾವ ಕ್ವಶನ್ಗೆ ಆನ್ಸರ್ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಯಾಕಂದರೆ ನಾವು ಎಷ್ಟು ಸತಿ ಹೇಳಿದ್ರು ಮೆಟೀರಿಯಲ್ನ ಕರೆಕ್ಟಾಗಿ ಕನ್ಫ್ಯೂಸ್ ಮಾಡ್ಕೊಳೋದೇ ಜಾಸ್ತಿ. ಅದಕ್ಕೋಸ್ಕರನೇ ಕರೆಕ್ಟಾಗಿ ನೋಡಿ, ಪ್ರತಿ ಕ್ವಶನ್ ಪೇಪರಲ್ಲೂ ಬರುವಂಥ ಕ್ವಶನ್ಸ್ ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದೀರಿ ಕಾಂಪೋಸಿಟ್ ಮೆಟೀರಿಯಲ್ಸ್ ವಿತ್ ಇಟ್ಸ್ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ಸ್ ಇಲ್ಲೂ ಕೂಡ ಇದೆ. ಕರೆಕ್ಟಾ? ಸೊ ಈ ಥರ ಪ್ರತಿ ಕ್ವಶನ್ ಪೇಪರ್ ಬರೋದನ್ನು ನಾವು ಯಾಕೆ ಮಿಸ್ ಮಾಡ್ಕೊಬೇಕು? ಕರೆಕ್ಟಾ? ಸೊ ಅಗೇನ್ ವಾಟ್ ಆರ್ ದ ಆನ್ಸರ್ ಐ ಹ್ಯಾವ್ ಗಿವನ್, ದಟ್ ಈಸ್ ಆಲ್ಸೋ ಹಿಯರ್. ಸೊ ಇದಕ್ಕಿಂತ ಸಿಂಪಲ್ ಆಗೇ ಇದೆ. ಸೊ ನಾವು ಹೋಗೋಣ, ಸಿಂಪಲ್ ಆಗಿರೋ ಆನ್ಸರ್ಸ್ಗೆ ಹೋಗೋಣ. ಯಾಕಂದರೆ ನಮ್ಗೆ ಬೇಕಾಗಿರೋದು ಸಿಂಪಲ್ ಆನ್ಸರ್ಸ್, ಜಾಸ್ತಿ ಕಷ್ಟದ್ದು ಬೇಕಾಗಿಲ್ಲ. ಕರೆಕ್ಟಾ? ಕರೆಕ್ಟಾ? ಸೊ ಕರೆಕ್ಟ್ ಅಂತಂದರೆ ನೀವು ಕರೆಕ್ಟ್ ಅಂತ ಒಂದು ಕಮೆಂಟ್ ಹಾಕಿ. ಓಕೆ, ಈಗಲೇ ಹಾಕ್ಬೇಕು. ನೀವು ಮತ್ತೆ ಹಾಕ್ತೀರಾ ಅಂತೀರಾ, ಅದೇನೋ ಒಂಥರ ನಮ್ಮ ಹುಡುಗರಿಗೆ, ಅಯ್ಯೋ ಈ ಸರ್ಗೆ ಒಂದು ಕಮೆಂಟ್ ಹಾಕ್ಬಿಟ್ರೆ ಏನೋ ಮತ್ತೇನಪ್ಪ ಸುಮ್ಮನೆ ಯಾಕೆ, ಏನೋ ಪಾಠ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಕಮೆಂಟ್ ಹಾಕಕ್ಕೆ ಬೇರೆ ಕೇಳ್ತಾರೆ ಅಂತ ಅನ್ನೋ ಥರ ಫೀಲಿಂಗ್ ಇದೆ, ಹಾಕಕ್ಕೆ ಹೋಗ್ಬೇಡಿ. ಓಕೆ, ಐ ಥಿಂಕ್ ಇಟ್ ವಿಲ್ ಬಿ ಯೂಸ್ಫುಲ್ ಫಾರ್ ಯು. ಸೊ ಇಫ್ ಇಟ್ ಇಸ್ ಯೂಸ್ಫುಲ್, ಜಸ್ಟ್ ಪುಟ್ ಒಂದು ಕಮೆಂಟ್. ಓಕೆ, ಸೊ ಹಾಗಾದ್ರೆ ಏನು ಮಾಡೋಣ, ಜಸ್ಟ್ list the properties and application of composite materials. What are the properties of composite? First of all, composite ಅಂದ್ರೆ ಏನು? ಸಮಥಿಂಗ್ ವಾಟ್ ಮಿಕ್ಸ್ ಆಗಿರುವಂಥದ್ದು. ಸೊ ಮಿಕ್ಸ್ ಆಗಿರೋದು ಅಂತಂದರೆ ಇನ್ನೂ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಕರೆಕ್ಟಾ? ಸೊ ಹೈ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ, ಹೈ ಸ್ಟ್ರೆಂತ್ ಟು ವೆಯ್ಟ್ ರೇಷಿಯೋ, ಹೈ ಸ್ಟಿಫ್ನೆಸ್ ಟು ವೆಯ್ಟ್ ರೇಷಿಯೋ, ಗುಡ್ ವೇರ್ ರೆಸಿಸ್ಟೆನ್ಸ್, superior magnetic properties, high modulus of elasticity, superior mechanical properties, high resistance to thermal expansion, high resistance to thermal expansion, good corrosive resistivity, excellent fatigue resistance, improved toughness. 10 points ಏನಕ್ಕೆ? ಪ್ರಾಪರ್ಟೀಸ್ಗೆ. ಸೊ just you have to observe very very carefully. It is very very important. ಯಾಕಂದರೆ it is not so simple. You can understand very easily. So it is a high strength to weight ratio, high stiffness to weight ratio, good wear resistance, superior magnetic properties, high modulus of elasticity, superior mechanical properties, high resistance to thermal expansion, good corrosion resistance, excellent fatigue resistance and improved toughness. So ಇವೆಲ್ಲ ಇರುವಂಥದ್ದು ಯಾವುದರಲ್ಲಿ? These are all is nothing but what? In the given one, the properties of composite materials. ಹಾಗಾದ್ರೆ ನೆಕ್ಸ್ಟ್ ಏನು? ಅಪ್ಲಿಕೇಶನ್ ಆಫ್ ಕಾಂಪೋಸಿಟ್ ಮೆಟೀರಿಯಲ್ಸ್. ಹಾಗಾದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ನಾವು ಅಪ್ಲಿಕೇಶನ್? ಅದ್ರ ಉಪಯೋಗಗಳು ಏನೇನು? ಸೊ ಹೈ ಟೆಂಪ್ರೇಚರ್ ಸ್ಟ್ರಕ್ಚರ್ಸ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತೀರಿ. ಇಟ್ ಈಸ್ ಯೂಸ್ಡ್ ಇನ್ ಏರೋಸ್ಪೇಸ್ ಅಪ್ಲಿಕೇಶನ್ ವೇರ್ ಲೈಟ್ ವೆಯ್ಟ್, ಅದಕ್ಕೋಸ್ಕರ ಯೂಸ್ಡ್ ಇನ್ ಗ್ಯಾಸ್ ಟರ್ಬೈನ್ಸ್. ಸೊ ಗ್ಯಾಸ್ ಟರ್ಬೈನ್ಸ್ ಅಲ್ಲಿ ಯೂಸ್ ಮಾಡ್ತೀರಿ. ಸ್ಟೋರೇಜ್ ಬ್ಯಾಟರಿ ಪ್ಲೇಟ್ಸ್, ಸೊ ಅದಕ್ಕೆ ಯೂಸ್ ಮಾಡ್ತೀರಿ. ಹೈ ಟೆಂಪ್ರೇಚರ್ ಇಂಜಿನ್ ಪಾರ್ಟ್ಸ್, ಸೊ ಜಾಸ್ತಿ ಟೆಂಪ್ರೇಚರ್ ಬರುವಂತಹ ಎಲ್ಲಿ ನಾವು ಇಂಜಿನ್ ಪಾರ್ಟ್ಸ್ ಇರುತ್ತೋ ಅಲ್ಲಿ ಯೂಸ್ ಮಾಡ್ತೀರಿ. ಸ್ಟ್ರಕ್ಚರಲ್ ವಾಲ್ಸ್, ಶೆಲ್ಸ್, ಸಿಲಿಂಡರ್ಸ್ ಎಕ್ಸೆಟ್ರಾ. ಯೂಸ್ಡ್ ಇನ್ ರಿಯಾಕ್ಟರ್ಸ್, ಎಲೆಕ್ಟ್ರಿಕಲ್ ಕಾಂಪೊನೆಂಟ್ಸ್, used in pressure vessels, used in deep sea mining equipments, used in aircrafts. ಸೊ ಜಸ್ಟ್ ಸ್ಕ್ರೀನ್ ಹಂಗೆ ಇರುತ್ತೆ. ಜಸ್ಟ್ ನೀವೇನು ಮಾಡಿ ಇದನ್ನು ಸ್ಟಾರ್ಟ್ ಮಾಡ್ಕೊಳ್ಳಿ. ನೋಡಿ, ನನಗೆ WPTಯಲ್ಲಿ ಒಂದು ಸತಿ ವಿಸಿಟ್ ಮಾಡಿದಾಗ ಇಬ್ಬರು ಸ್ಟೂಡೆಂಟ್ಸ್ ಸಿಕ್ಕಿದ್ರು, ತುಂಬ ಖುಷಿ ಆಯಿತು. ಅವ್ರು ಹೇಳಿದ್ರು, ಸರ್ PMS ನಾವು ಯಾವುದೇ ಮೆಟೀರಿಯಲ್ನ ಡೆವಲಪ್ ಮಾಡ್ಕೊಂಡಿಲ್ಲ, ಸಾರಿ ಫಾರ್ ದ ಯಾವುದೇ ಮೆಟೀರಿಯಲ್ನ ಡೆವಲಪ್ ಮಾಡ್ಕೊಂಡಿಲ್ಲ ಸರ್, ನಿಮ್ಮ ಸ್ಕ್ರೀನ್ ಮೇಲೆ ಏನು ಕಾಣಿಸ್ತಾ ಇತ್ತೋ ಅದನ್ನೇ ಓದಿದ್ದು, ನಮಗೆ 98% ಬಂತು ಅಂತ ಹೇಳಿದ್ರು. ಸೊ ಯಾಕಾಗಲ್ಲ? ಹಾಗೇ ಆಗುತ್ತೆ. ಸೊ ನೀವು ನೋಡಬೇಕಾದ್ರೆ ಅದನ್ನು ನೋಡಿ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ, ಎಷ್ಟು ಎಫರ್ಟ್ ಹಾಕಿರ್ಬೇಡ. ಸೊ ಸಿಂಪಲ್ ಎಫರ್ಟ್ ಸಾಕು ನಿಮಗೆ. ಅರ್ಥ ಆಗ್ತಿದೆಯಾ? ಹೇಳ್ತೀನಲ್ಲ, ಈಗಿರುವಂತಹ ಡಿಪ್ಲೊಮಾ ಸಬ್ಜೆಕ್ಟ್ನ ಪಾಸ್ ಆಗೋಕ್ಕೆ ಕಷ್ಟ ಏನೂ ಇಲ್ಲ. ನೀವು ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ದಟ್ ಒನ್. ಸೊ ನೀವು ಟೈಮ್ ಕೊಡ್ತಾ ಇಲ್ಲ ಅಷ್ಟೇ, ಟೈಮ್ ಕೊಡೋಕ್ಕೆ ಶುರು ಮಾಡಿ, ಆಟೋಮೆಟಿಕ್ಕಾಗಿ ನಿಮಗೇನಾಗುತ್ತೆ, ಸ್ಕೋರಿಂಗ್ ಕೂಡ ಆಗೋಗ್ಬಿಡುತ್ತೆ. ಓಕೆ, ಸೊ ದಿಸ್ ಈಸ್ ವಾಟ್ ದ most important question, one of the passing package question, list of properties and application of composite materials. Hope you understood this one. So now properties discuss ಮಾಡಿದ್ರಿ, application ಕೂಡ discuss ಮಾಡಿದಿರಿ. ಓಕೆನಾ? So let's move on to the next question.
ಸೊ ಲಿಸ್ಟ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಬಯೋಮೆಟೀರಿಯಲ್ಸ್. ಲಿಸ್ಟ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಬಯೋಮೆಟೀರಿಯಲ್ಸ್. ಇಲ್ಲೇ ಸಿಂಪಲ್ ಆಗಿದೆ, ಸೊ ವಿ ಕ್ಯಾನ್ ಯೂಸ್ ದಿಸ್ ಒನ್ ಆಲ್ಸೋ. ಇಲ್ಲೂ ಕೂಡ ಇದೆ, ಐ ಥಿಂಕ್ ಬಯೋಮೆಟೀರಿಯಲ್ಸ್ದು ನೋಡ್ತಾ ಇದ್ದೀರಾ, ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಸೊ ವಾಟ್ ಆರ್ ದ ಲಿಸ್ಟ್ ದ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಬಯೋಮೆಟೀರಿಯಲ್ಸ್. ಇದು ಕೂಡ ಸುಮಾರು ಸರಿ ರಿಪೀಟ್ ಆಗಿರುವಂಥ ಕ್ವಶನ್ನೇ. ಸೊ ನಾನು ಏನು ಈ ಯೂನಿಟ್ ನಂಬರ್ 4ಅಲ್ಲಿ ಟಿಲ್ ನಾವು ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಈ ಕ್ವಶನ್ ಎಲ್ಲ 1 hourದಿ ಅಲ್ಲ, ಆಲ್ಮೋಸ್ಟ್. ಸೊ ಒಂದು 10 ಕ್ವಶನ್ ಪೇಪರಲ್ಲಿ 8 ಕ್ವಶನ್ ಪೇಪರಲ್ಲಿ ರಿಪೀಟ್ ಆಗಿರುವಂತಹ ಕ್ವಶನ್ಸು. ದಟ್ ಮೀನ್ಸ್ ವಾಟ್, ಯು ಹ್ಯಾವ್ ಟು ಗಿವ್ ಮಚ್ ಮೋರ್ ಇಂಪಾರ್ಟೆನ್ಸ್ ಫಾರ್ ದೀಸ್ ಕ್ವಶನ್ಸ್. ಓಕೆ, ಸೊ ಬಿಡೋಕ್ಕೆ ಹೋಗಬಾರ್ದು, ಅದೇನಾನ ಆಗಲಿ ನಾನು ಇದನ್ನು ಓದಲೇಬೇಕು. ಸೊ ಈ ಯೂನಿಟ್ ಕ್ವಶನ್ಸ್ ನನಗೆ ಕಾಣಿಸಿದ ತಕ್ಷಣ ಬರೀಬೇಕು. ಹಂಗಾರೆ ಏನು ಮಾಡಬೇಕು, ನನಗೆ ಈ ಪಾಯಿಂಟ್ಸ್ ಇಷ್ಟ ತಾನೆ, ಪಟ 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 ಅಂತ ಬರೀಬೇಕು. ಸೊ ಮೋರ್ ಓವರ್ MFE ಅಥವಾ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್, ಇಟ್ ಇಸ್ ಜಸ್ಟ್ ವಾಟ್ ವಿಲ್ ಸಿ ಅರೌಂಡ್ ಅಸ್, ನಮ್ಮ ಸುತ್ತಮುತ್ತ ನೋಡುವಂತಹ ಮೆಟೀರಿಯಲ್ಸ್, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರ್ತೀವಿ. ಸೊ ಅದ್ರ ಬಗ್ಗೆ ಪ್ರಾಪರ್ಟೀಸ್ ಸೇರ್ಸೋಕ್ಕೇನು ಕಷ್ಟ ಆಗೋದಿಲ್ಲ, ಕರೆಕ್ಟಾ? ಸೊ ಯು ಕ್ಯಾನ್ ರೈಟ್ ಇಟ್ ವೆರಿ ಈಸಿ. ಓಕೆನಾ? ಸೊ ವಾಟ್ ಆರ್ ದ ಬಯೋ ಮೆಟೀರಿಯಲ್ಸ್ ಅಂದರೆ ಏನು? ಸೊ ಬಯೋ ಮೆಟೀರಿಯಲ್ಸ್, ಸೊ ಇಲ್ಲಿ ಕೊಟ್ಟಿದ್ದೀರಿ. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಬಯೋ ಮೆಟೀರಿಯಲ್ಸ್, ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ಯೂಸ್ ದಿಸ್ ಒನ್ ಓನ್ಲಿ ಅಂತ ಅನಿಸುತ್ತೆ. ಇಟ್ ಈಸ್ ಬಯೋ ಕಂಪ್ಯಾಟಬಿಲಿಟಿ, ಇಟ್ ಈಸ್ ಡ್ಯೂರಬಿಲಿಟಿ, ಇಟ್ ಈಸ್ ಎ ಫ್ಲೆಕ್ಸಿಬಲ್, these materials have a good strength, these materials are bioactivity, these are non-toxic, these are lightweight. See how we can able to write the points. ನಾವು ಹೆಂಗೆ ಬರೀಬೋದು ಪಾಯಿಂಟ್ಸ್ನ? ಸೊ these are biocompatible, so that is their durability is more, they have very good flexibility, they have very good strength, they are by every activity in a biological field, they are non-toxic, they are lightweight. So ಇದು ಪಾಯಿಂಟ್ಸ್ ನಾವು ಬರೆಯುವಂಥದ್ದು. ಓಕೆ, ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಒನ್, ಕರೆಕ್ಟಾ? ಸೊ ಅರ್ಥ ಆಗ್ತಿದೆ ಅಂತಂದರೆ ನಂಗೆ ಒಂದು ಕಮೆಂಟ್ ಮಾಡಿ ಹೇಳ್ಬೇಕು, ಸರ್ ಅರ್ಥ ಆಗ್ತಿದೆ, ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು ಮೆಸೇಜ್. ಓಕೆ, ಅಗೇನ್ ವಾಟ್ ಆರ್ ದ ಯೂಸಸ್ ಆಫ್ ದಿಸ್ ಒನ್? ಮೆಡಿಕಲ್ ಇಂಪ್ಲಾಂಟ್ಸ್, ಪ್ರಾಸ್ಥೆಟಿಕ್ಸ್, ದೆನ್ ಆರ್ಟಿಫಿಷಿಯಲ್ ಲಿಮ್ಸ್ ಆ್ಯಂಡ್ ಜಾಯಿಂಟ್ಸಲ್ಲಿ ನಾವು ಯೂಸ್ ಮಾಡ್ತೀರಿ, ದೆನ್ ಆರ್ಥೋಪೆಡಿಕ್ ಡಿವೈಸಸಲ್ಲಿ ಯೂಸ್ ಮಾಡ್ತೀರಿ, ಡೆಂಟಲ್ ಅಪ್ಲಿಕೇಶನ್ಸಲ್ಲಿ ಯೂಸ್ ಮಾಡ್ತೀರಿ, ಟಿಶ್ಯೂ ಇಂಜಿನಿಯರಿಂಗಲ್ಲಿ ಯೂಸ್ ಮಾಡ್ತೀರಿ, ಡ್ರಗ್ ಡೆಲಿವರಿನಲ್ಲಿ ಯೂಸ್ ಮಾಡ್ತೀರಿ, ಊನ್ ಕೇರಲ್ಲಿ ಯೂಸ್ ಮಾಡ್ತೀರಿ. ಸೊ ಇದೆಲ್ಲ ಪಾಯಿಂಟ್ಸ್ 5, ಇದೆಲ್ಲ ಪಾಯಿಂಟ್ಸ್ 5, 5 + 5 10 ಮಾರ್ಕ್ಸ್ ನಿಮಗೆ ಕೊಡ್ಬೋದು. ದಟ್ ಈಸ್ ವಾಟ್ ವಿ ಆರ್ ಸೀಯಿಂಗ್ ಹಿಯರ್ ಆಲ್ಸೋ. ಅರ್ಥ ಆಗ್ತಾ? ಇಲ್ಲಿ ನೋಡ್ಬೋದು ನೀವು ಏನಂತ, ನಾನ್ ಟಾಕ್ಸಿಕ್ ನಾನು ಸಿಂಪಲ್ ಆಗಿ ಕೊಟ್ಟಿದ್ದೀನಿ. ಕಂಪ್ಯಾಟಬಲ್ ವಿತ್ ಬಾಡಿ ಟಿಶ್ಯೂ, ಶುಡ್ ಬಿ ನಾಟ್ ಬಯಾಲಜಿಕಲ್ ರಿಯಾಕ್ಷನ್ಸ್, ಇಟ್ ಶುಡ್ ನಾಟ್ ಬಿ ಬಯೋಡಿಗ್ರೇಡಬಲ್, ಸೊ ಮೆಟೀರಿಯಲ್ ಶುಡ್ ಬಿ ಮೆಕ್ಯಾನಿಕಲಿ ಸೌಂಡ್, ದೇ ಶುಡ್ ಬಿ ರಿಲಿಯಬಲ್ ಆ್ಯಂಡ್ ಡ್ಯೂರಬಲ್, ದೇ ಶುಡ್ ಹ್ಯಾವ್ ಎ ಡಿಸೈರಬಲ್ ಸ್ಟ್ರೆಂತ್, ಎಲಾಸ್ಟಿಕ್, ಮಾಡಲಸ್, ಡಕ್ಟಿಲಿಟಿ ಎಲ್ಲ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಅಗೇನ್ ಯೂಸ್ಡ್ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟ್, ಯೂಸ್ಡ್ ಫಾರ್ ಬೋನ್ ಪ್ಲೇಟ್ಸ್, ಇಂಟ್ರಾಕ್ಯುಲರ್ ಲೆನ್ಸಸ್ ಫಾರ್ ಐ ಸರ್ಜರಿ, ಬೋನ್ ಸಿಮೆಂಟ್, ಡೆಂಟಲ್ ಇಂಪ್ಲಾಂಟ್, ಬ್ಲಡ್ ವೆಸಲ್, ಹಾರ್ಟ್ ವ್ಯಾಲ್ವ್ಸ್, ಸ್ಕಿನ್ ರಿಪೇರ್, ಕಾಕ್ಲಿಯರ್ ರಿಪ್ಲೇಸ್ಮೆಂಟ್, ಕಾಂಟ್ಯಾಕ್ಟ್ ಲೆನ್ಸಸ್, ಆರ್ಟಿಫಿಷಿಯಲ್ ಲಿಗಮೆಂಟ್ಸ್ ಆ್ಯಂಡ್ ಟೆಂಡನ್ಸ್. ಅಂದರೆ ನಮ್ಮ ಬಾಡಿಗೆ ಏನೆಲ್ಲ ಪಾರ್ಟ್ಸು ಆರ್ಟಿಫಿಷಿಯಲ್ ಆಗಿ ಅಂತ ಯೂಸ್ ಮಾಡ್ತಿರೋ ಅದೆಲ್ಲ ಬಯೋಮೆಟೀರಿಯಲ್ಸ್ ಅಂತ ಹಾಕ್ಬಿಟ್ರೆ ಸಾಕು, ಕರೆಕ್ಟಾ? ಹಾರ್ಟ್ ವ್ಯಾಲ್ವ್ಸ್, ಓಕೆ, ಯೂಸ್ ಫಾರ್ ಜಾಯಿಂಟ್ ರಿಪ್ಲೇಸ್ಮೆಂಟಲ್ಲಿ ಯೂಸ್ ಫಾರ್ ಬೋನ್ ಪ್ಲೇಟ್ಸ್, ಇಂಟರ್ಕ್ಯುಲರ್ ಲೆನ್ಸ್ ಫಾರ್ ಐ ಸರ್ಜರಿ, ಬೋನ್ ಸಿಮೆಂಟ್, ಡೆಂಟಲ್ ಇಂಪ್ಲಾಂಟ್, ಬ್ಲಡ್ ವೆಸಲ್ಸ್, ಹಾರ್ಟ್ ವ್ಯಾಲ್ವ್ಸ್, ಸ್ಕಿನ್ ರಿಪೇರ್, ಸೊ ಕಾಸ್ಟ್ಯುಲರ್ ರಿಪ್ಲೇಸ್ಮೆಂಟ್, ಕಾಂಟ್ಯಾಕ್ಟ್ ಲೆನ್ಸಸ್, ಆರ್ಟಿಫಿಷಿಯಲ್ ಲಿಗಮೆಂಟ್ಸ್ ಆ್ಯಂಡ್ ಟೆಂಡನ್ಸ್. ಸೊ ಇದೆಲ್ಲ ಏನು ಅಪ್ಲಿಕೇಶನ್ಸ್, ದೀಸ್ ಆರ್ ಆಲ್ ಅಪ್ಲಿಕೇಶನ್ಸ್ ಆಫ್ ವಾಟ್ ಬಯೋಮೆಟೀರಿಯಲ್ಸ್. ಸೊ ದಟ್ ಈಸ್ ವಾಟ್ ಸೇಮ್ ಥಿಂಗ್ ಐ ಹ್ಯಾವ್ ಗಿವನ್ ಇಯರ್ ಆಲ್ಸೋ, ಯು ಕ್ಯಾನ್ ಫಾಲೋ ದಿಸ್ ಒನ್. ಎರಡೂ ಕಂಪೇರ್ ಮಾಡಿ ಅಂತ ಅನ್ಕೊಳಕ್ಕೆ ಹೋಗಬೇಡಿ, ನಿಮ್ಗೆ ಯಾವ್ದು ಈಸಿ ಅನ್ನೋದು ನಾನು ಎರಡರಲ್ಲೂ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಬಯೋಕಂಪಟಬಲ್, ಡ್ಯೂರಬಿಲಿಟಿ, ಫ್ಲೆಕ್ಸಿಬಿಲಿಟಿ, ಸ್ಟ್ರೆಂತ್, ಬಯೋಆಕ್ಟಿವಿಟಿ, ನಾನ್ ಟಾಕ್ಸಿಟಿ, ಲೈಟ್ ವೆಯ್ಟು, ಮೆಡಿಕಲ್ ಇಂಪ್ಲಾಂಟ್, ಪ್ರಾಸ್ಥೆಟಿಕ್, ಆರ್ಥೋಪೆಡಿಕ್, ಡೆಂಟಲ್ ಅಪ್ಲಿಕೇಶನ್, ಟಿಶ್ಯೂ ಇಂಜಿನಿಯರಿಂಗ್, ಡ್ರಗ್ ಡೆಲಿವರಿ ಆ್ಯಂಡ್ ವೂಂಡ್ ಕೇರ್ ಇಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ವಾಟ್ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಬಯೋಮೆಟೀರಿಯಲ್ಸ್. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಸೊ ಇದು ನಾನೆಲ್ಲ ಕನ್ನಡದಲ್ಲಿ ಕೂಡ ಕೊಟ್ಟಿದ್ದೀನಿ. ಜೈವಾಣಿಕ ಹೊಂದಾಣಿಕೆ ಇರುತ್ತೆ, ಬಾಳಿಕೆ ಬರ್ತವೆ, ಹೊಂದ್ಕೊಳ್ತವೆ, ಸಾಮರ್ಥ್ಯ ಹೆಚ್ಚಾಗಿರುತ್ತೆ, ಜೈವಿಕ ಚಟುವಟಿಕೆಗಳು ಪಾಲ್ಗೊಳ್ತವೆ, ವಿಷಕಾರಿ ಅಲ್ಲದೇ ಇರುವಂಥದ್ದು, ಹಗುರವಾಗಿರುವಂಥದ್ದು. ಓಕೆ, ಸೊ ದಿಸ್ ಈಸ್ ಎನಫ್, ಮೋರ್ ದೆನ್ ಎನಫ್ ಅಂತಲೇ ಹೇಳ್ಬೋದು. ಸೊ ಲಿಸ್ಟ್ ದ ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಸಿರಾಮಿಕ್ ಮೆಟೀರಿಯಲ್ಸ್, ಎಕ್ಸ್ಪ್ಲೈನ್ ಎನಿ ಒನ್. ಸೊ ಸಿರಾಮಿಕ್ ಮೆಟೀರಿಯಲ್ಸ್ ಬಗ್ಗೆ ಪ್ರಾಪರ್ಟೀಸು ಮತ್ತು ಅಪ್ಲಿಕೇಶನ್ಸು ಇದು ಕೂಡ ಕ್ವಶನ್ಸು ಕೇಳ್ತಾನೆ ಇರ್ತಾರೆ. ಸೊ ದಟ್ ಈಸ್ ವಾಟ್ ವಿ ಕ್ಯಾನ್ ಸಿ ಇಯರ್. ಐ ಥಿಂಕ್ ವಿ ಹ್ಯಾವ್ ಗಾಟ್ ಒನ್ ಕ್ವಶನ್ ಇಯರ್ ಆಲ್ಸೋ. ಕಾಂಪೋಸಿಟ್ ಮೆಟೀರಿಯಲ್ಸ್ ಆಯ್ತಲ್ವಾ, ಸ್ಮಾರ್ಟ್ ಮೆಟೀರಿಯಲ್ಸ್ಗೆ ಹೋದ್ರಿ. ಸೊ ಬಿಫೋರ್ ದಟ್ ಐ ಥಿಂಕ್ ಐ ಹ್ಯಾವ್ ಸೀನ್ ದಟ್ ಬಿಫೋರ್ ದಟ್. ಓಕೆ, ceramic, define ceramics, list any types and state any 4 applications. ಇಲ್ಲೇ ಇದೆ ಸಿರಾಮಿಕ್ಸ್ ಬಗ್ಗೆ ಇರುವಂಥ ಕ್ವಶನ್. ನೋಡಿ ಅಲ್ಲಿ ಹೆಂಗೆ ನೋಡ್ತಾ ಇದ್ರು, ಈ ಕ್ವಶನ್ ಪೇಪರ್ ಹಂಗೇ ಕ್ವಶನ್ಸ್ ಕೊಡ್ತಾ ಹೋಗ್ತಾ ಇದೆ, ಕರೆಕ್ಟಾ? ದಟ್ ಮೀನ್ಸ್ ವಾಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ನಿಮಗೆ ಕ್ವಶನ್ಸ್ ಇದೇ ಥರ ಆರ್ಡರ್ ಬರ್ತಾ ಹೋಗ್ತಾ ಇರ್ತವೆ.
ಅದು ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೋಡಿ, ಫೆರಸ್ ಆ್ಯಂಡ್ ನಾನ್ ಫೆರಸ್ ಆಗ್ತಾ ಆಯಿತು, ಅದಾಗಿದ್ದ ತಕ್ಷಣ ಬ್ರಾಸ್ ಆ್ಯಂಡ್ ಬ್ರಾನ್ಸ್ ನೋಡಿದ್ರಿ, ಫೆರಸ್ ಆ್ಯಂಡ್ ನಾನ್ ಫೆರಸ್ ನೋಡಿದ್ರಿ ಡಿಫ್ರೆನ್ಸಸ್ಸು. ಅದಾದಮೇಲೆ ಏನು ಮಾಡ್ತು, ಬಿಯರಿಂಗ್ ಮೆಟೀರಿಯಲ್ಸ್ ಇದೆಲ್ಲ ಬರುತ್ತೆ, ಮುಂದಕ್ಕೆ ಬರುತ್ತೆ ಬೇರಿಂಗ್ ಮೆಟೀರಿಯಲ್ಸು. ಸ್ಮಾರ್ಟ್ ಮೆಟೀರಿಯಲ್ಸ್ ಬಂತು, ಥರ್ಮೋಪ್ಲಾಸ್ಟಿಕ್ಕು, ಸೆಟ್ಟಿಂಗ್ ಪ್ಲಾಸ್ಟಿಕ್ ಆಯಿತು. ಸೊ ಅಗೇನ್ ವಿ ಹ್ಯಾವ್ ಸೀನ್ ದಟ್ ಮೆಡಿಕಲ್ ಅಪ್ಲಿಕೇಶನ್ಸಲ್ಲಿ ಬಯೋಮೆಟೀರಿಯಲ್ಸ್ ಬಗ್ಗೆ ನೋಡಿದ್ರಿ. ಸೊ ಇದು ನಾವು ನೋಡ್ತಾ ಇರುವಂಥ ಕ್ವಶನ್ಸು ಸೇಮ್ ಕ್ವಶನ್ಸ್ ಇರುವಂಥ ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲೂ ಕೂಡ ಬರೋಣ. ಸೊ ವಾಟ್ ಆರ್ ದ properties and applications of a ceramic materials? So that is what we are seeing here also. What do you mean by ceramics ಅಂತ ಡಿಫೈನ್ ಮಾಡಿದ್ದಾರೆ. ಸೊ ಇದು ಕೂಡ ಇಲ್ಲಿಯೂ ಕೂಡ ಇರುತ್ತೆ. ಸೊ ನಾನು ಹೇಳೋವಂಥದ್ದು ಇವತ್ತಿನ ಕ್ವಶನ್ ಪೇಪರ್ಸೇ ನಾಳೆ ನಿಮ್ಮ ಜೀವನಕ್ಕೆ ಒಳ್ಳೆ ಉತ್ತರ ಕೊಡೋವಂಥ ಕ್ವಶನ್ ಪೇಪರ್ಸ್, ಅಂದರೆ ಒಳ್ಳೆ ಮಾರ್ಕ್ಸನ್ನು ಕೊಡ್ತವೆ. ಇಲ್ಲಿ ನೋಡ್ಕೊಬೇಕು ನೀವು, ಇಲ್ಲಿ ನೋಡಿದ್ರೆ ಸಾಕು ಅಲ್ಲಿ ಐಡಿಯಾ ಬಂದ್ಬಿಡ್ತು. ಸೊ ಇದನ್ನೆಲ್ಲ ಕೊಟ್ಟಿದ್ದಾರಾ, ಯಾವುದ್ಯಾವುದು ನಾವು ಓದಬೇಕು, ಯಾವ್ದು ಓದಿದ್ರೆ ಕರೆಕ್ಟಾಗಿರುತ್ತೆ. ಸಿ ಸೊ ಡಿಫೈನ್ ಸೆರಾಮಿಕ್ಸ್, ಲಿಸ್ಟ್ ದ ಟೈಪ್ಸ್ ಅಂಡ್ ಸ್ಟೇಟ್ ಎನಿ 4 ಅಪ್ಲಿಕೇಶನ್ಸ್ ಆಫ್ ಇಟ್. ಸೊ ಕಾಮನ್ ಆಗಿರುವಂಥದ್ದು. ಅಗೇನ್ ಬಯೋಮೆಟೀರಿಯಲ್ ಸೆಕ್ಷನ್ 3 ಅಥವಾ 4 ಕಂಪ್ಲೀಟ್ ಇದೆ. ಸೊ ಸೆಕ್ಷನ್ 3 ಅಥವಾ 4 ಅಷ್ಟು ಬರೋಷ್ಟರಲ್ಲಿ ನಿಮಗೆ 4th ಯೂನಿಟಲ್ಲಿ ಬಂದ್ಬಿಡ್ತವೆ ಕ್ವಶನ್ಸ್, ಕರೆಕ್ಟಾ? ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದ್ಬಿಡ್ತವೆ. ಸೊ ಮ್ಯಾಕ್ಸಿಮಮ್ ಅಂದರೆ ಮ್ಯಾಕ್ಸಿಮಮ್. ಸೊ ಈ ಯೂನಿಟ್ಗಳಲ್ಲಿ ಪ್ರತಿ ಯೂನಿಟಲ್ಲಿ ಹೇಳ್ತಾರಂಥ ಕ್ವಶನ್ಸು ಮ್ಯಾಕ್ಸಿಮಮ್ ಇರುವಂಥ ಕ್ವಶನ್ಸು. ಸೊ ರಿಪೀಟೆಡ್ ಕ್ವಶನ್ಸು ಅವೇ ಬರ್ತವೆ. ಸೊ ಬೇರೆ ಬರೋ ಚಾನ್ಸಸ್ಸೇ ಇಲ್ಲ. ಅರ್ಥ ಆಗ್ತಿದೆಯಾ? ಸೊ ಆ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. ಆ ಕಾನ್ಫಿಡೆನ್ಸ್ ಬಂದರೆ ನೀವು ಆರಾಮಾಗಿ ಬರೀತೀರ. ಓಕೆ, ಸೊ ಪ್ರಾಪರ್ಟೀಸು, ಅಪ್ಲಿಕೇಶನ್ಸು, ಸೊ ದೇ ಆರ್ ಹೌ ದೇ ವಿಲ್ ಬಿ ಸೆರಾಮಿಕ್ಸ್ ಬಗ್ಗೆ. ಓಕೆ, ಸೊ ಫಸ್ಟ್ ಆಫ್ ಆಲ್ ಡೆಫಿನೇಷನ್ ಕೇಳಿದಾಗ ಇಲ್ಲಿ ಕೂಡ ನಾನು ಡೆಫಿನೇಷನ್ ಕೊಟ್ಟಿದ್ದೀನಿ, ಸಿಂಪಲಾಗಿ ಕೊಟ್ಟಿರ್ತೀನಿ. ಸೊ ಪ್ರಾಪರ್ಟೀಸ್ ಆಫ್ ಐ ಥಿಂಕ್ ಡೆಫಿನೇಷನ್ ಇಲ್ಲ, ಇದರ ಡೆಫಿನೇಷನ್ ಕೊಟ್ಟಿಲ್ಲ ನಾನು. ಓಕೆ, ನೋ ಪ್ರಾಬ್ಲಮ್. ಬಟ್ ವಿ ಹ್ಯಾವ್ ಗಿವನ್ ದಟ್ ವಾಟ್ ಆರ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್. ಪ್ರಾಪರ್ಟೀಸ್ ಬಗ್ಗೆ ನೋಡೋದಾದ್ರೆ ಇಟ್ ಈಸ್ ಅ ಹಾರ್ಡ್ನೆಸ್, ಹೈ ಟೆಂಪರೇಚರ್ ರೆಸಿಸ್ಟೆನ್ಸ್, ಕರೋಷನ್ ರೆಸಿಸ್ಟೆನ್ಸ್, ಆ್ಯಂಡ್ ದ ಎಲೆಕ್ಟ್ರಿಕಲ್ ಇನ್ಸುಲೇಷನ್, ದ ಬ್ರಿಟಲ್ನೆಸ್, ಲೋ ಡೆನ್ಸಿಟಿ. So these are the points. You can write these points only. This is more than enough. They are very hard. They have high temperature resistance. They are corrosion resistant. They are electrical insulated. They are very brittle. They are low density. Then application ge bandaga, they can be used as a cutting tools. They can be used as a furnace linings. They can be used as electrical insulator. They can be used as a biomedical implants. They can be used as a decorative item. They can be used as a aerospace components. So ಇವೆಲ್ಲ ಏನು ಅಪ್ಲಿಕೇಶನ್ಸು. ಯಾಕೆ ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ ಎಕ್ಸಾಂಪಲ್ಸ್ ಬೇಕಾದ್ರೆ ಬರ್ಕೊಳ್ಳಿ. ಬಟ್ ಈ ಎರಡೇ ಕಾಲಮ್ ಸಾಕು ನಿಮಗೆ. ದಿಸ್ ಇಸ್ ಮೋರ್ ದನ್ ಎನಫ್. ಓಕೆ, ಸೊ ಇಟ್ ಇಸ್ ಡಿಫೈನ್ಡ್ ಆಸ್ ದ ಇನ್ಆರ್ಗ್ಯಾನಿಕ್ ನಾನ್ ಮೆಟಾಲಿಕ್ ಮೆಟೀರಿಯಲ್ ವಿಚ್ ಈಸ್ ಪ್ರಿಪೇರ್ಡ್ ಫ್ರಮ್ ಎ ಪೌಡರ್ಡ್ ಮೆಟೀರಿಯಲ್ ಅಂಡ್ is fabricated into products through application of heat. The term ceramic comes from the Greek word keramos, which means it is a burnt stuff. It is a burnt stuff. ಇಷ್ಟೆಲ್ಲ ಬೇಡ, ನೀವು ಬರೆಯಕ್ಕೆ ಹೋಗಬೇಡಿ, ಕೇಳಲ್ಲ. It is defined as an inorganic non-metallic material which is prepared by the powdered material and is fabricated into products through application of heat is called as ceramic. Okay, so that is the types: abrasive, glass, refractory, bricks and tiles. ಇದು ಕೆಲವು ಟೈಪ್ಸ್ ಕೇಳ್ತಾರೆ. ಟೈಪ್ಸ್ ಕೇಳಿದಾಗ ಯಾವ್ಯಾವ ಟೈಪ್ ಅಂತ ಬರೀಬೇಕಾಗುತ್ತೆ. ಸೊ ಇಟ್ ಇಸ್ ಎ ಅಬ್ರಾಸಿವ್ ಸೆರಾಮಿಕ್ಸ್, ಗ್ಲಾಸ್ ಸೆರಾಮಿಕ್ಸ್, ರಿಫ್ರಾಕ್ಟರಿ ಅಂಡ್ ಅಗೇನ್ ಬ್ರಿಕ್ಸ್ ಅಂಡ್ ಟೈಟಲ್ಸ್. ಅಗೇನ್ ಅಪ್ಲಿಕೇಶನ್ ಆಫ್ ಯೂಸ್ ಸೆರಾಮಿಕ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ನೀವು ನೆನಪಿಟ್ಕೊಳ್ಳಿ. ಸೆರಾಮಿಕ್ ಐಟಮ್ ಅಂತ ನಿಮ್ಮ ಜೀವನದಲ್ಲಿ ಎಲ್ಲೆಲ್ಲ ಬಳಸಿರ್ತಾರೆ ಅಂತ ನೋಡ್ಕೊಳ್ಳಿ. ಇಟ್ ಕ್ಯಾನ್ ಯೂಸ್ ಎ ಪಾಟ್, ಬ್ರಿಕ್ಸ್, ಟೈಲ್ಸ್, ರಿಫ್ರಾಕ್ಟರಿ, ಥರ್ಮಲ್, ಗ್ಲಾಸ್ವೇರ್, ಕಾರ್ನಿಂಗ್ ವೇರ್, ಡೈನಿಂಗ್ ವೇರ್, ಕುಕಿಂಗ್ ವೇರ್, ಹೀಟ್ ರೆಸಿಸ್ಟೆನ್ಸ್, ದೆನ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್, ಟಚ್ ಸ್ಕ್ರೀನ್ಸ್ ಕೂಡ ಬಳಸ್ತೀರಿ, ಕರೆಕ್ಟ್ ಅಲ್ವಾ? ಸೊ ಸಿಮೆಂಟ್, ಕಾಂಕ್ರೀಟ್, ವೈಟ್ ವೇರ್ಸ್, ಈಸ್ಟರ್ನ್ ವೇರ್ಸ್ ಅಂಡ್ ದೀಸ್ ಆರ್ ದ ಟೈಪ್ಸ್. ಓಕೆ, ಸಿಮೆಂಟ್ ಅಂಡ್ ಕಾಂಕ್ರೀಟ್, ವೈಟ್ ವೇರ್ಸ್, ಅರ್ಥನ್ ವೇರ್ಸ್ ಅಂಡ್ ಪ್ರೊಕ್ಲೈನ್ ಇವೆಲ್ಲ ಏನು ಟೈಪ್ಸ್ ಆಫ್ ಸೆರಾಮಿಕ್ಸ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇನ್ ದ ಯೂನಿಟ್ ನಂಬರ್ 4, ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಎ ಸೆರಾಮಿಕ್ ಮೆಟೀರಿಯಲ್ಸ್. ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ಎಕ್ಸ್ಪ್ಲೈನ್ ಪಾಲಿಮರ್ಸ್. ಇದು ಓಕೆ, ನಾವು ಇವಾಗ ಓದಷ್ಟು ಕ್ವಶನ್, ಇದರಲ್ಲಿ 5 ಕ್ವಶನ್ ಓದ್ಕೊಂಡ್ರೆ ಸಾಕು ನೀವು. ನನಗನ್ನಿಸ್ತಂಗೆ ಇದರಲ್ಲಿ ಆಗಿರುವಂತಹ 5 ಕ್ವಶನ್ ಇಂಪಾರ್ಟೆನ್ಸ್ ಕೊಡಿ, ಮ್ಯಾಕ್ಸಿಮಮ್ ಕ್ವಶನ್ಸ್ ಕಂಪ್ಲೀಟ್ ಆಗುತ್ತೆ. ಓಕೆ, ಎಕ್ಸ್ಪ್ಲೈನ್ ಪಾಲಿಮರ್ಸ್ ಅಂಡ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂಡ್ ಅಪ್ಲಿಕೇಶನ್ ಆಫ್ ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್ಸ್. ಸೊ ವಾಟ್ ಆರ್ ದ ಪಾಲಿಮರ್ಸ್ ಅಪ್ಲಿಕೇಶನ್ಸ್ ಎಲ್ಲ ನೋಡ್ಬೇಕು ನಾವೀಗ. ಓಕೆ, ಸೊ ಇದರಲ್ಲಿ ಸೊ ಇದೆ ಜಾಸ್ತಿ ಇರುವಂತಹ ಕ್ವಶನ್ಸು ಇಷ್ಟೇ ಅಂತ ಹೇಳ್ಬೋದು ನಾವು ಮ್ಯಾಕ್ಸಿಮಮ್ ಆಗಿ. ಯಾಕಂದರೆ ಈ ಕ್ವಶನ್ಸ್ ಹೋಗ್ತಾ ಚೇಂಜಸ್ ಆಗ್ತಾ ಇದ್ದಾವೆ. ನಾವೀಗ ಬೇರೆ ಥರ ಕ್ವಶನ್ಸ್ನ ನೋಡ್ತಾ ಇದ್ದೀವಿ. ಯೂನಿಟ್ ನಂಬರ್ 5 ಇರೋ ಕ್ವಶನ್ಸ್ನ ನೋಡ್ತಾ ಇದ್ದೀರಿ. ಸೊ ದಟ್ ಈಸ್ ವಾಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಾಟ್ ಯು ಹ್ಯಾವ್ ಟು ಗಿವ್ ಅಂತಂದರೆ ಅದನ್ನು ಕೊಡಬೇಕಾಗತ್ತೆ. ಟ್ರೀಟ್ಮೆಂಟ್ ಲಿಸ್ಟ್ ಪ್ರಾಪರ್ಟೀಸ್. ಸೊ ಕೆಲವು ಕ್ವಶನ್ ಪೇಪರಲ್ಲಿ ಕೇಳಿರ್ಬೋದು, ಅವನ್ನ ಕೇಳೋವಂಥ ಚಾನ್ಸಸ್ ಕೂಡ ಇರುತ್ತೆ, ಇಲ್ಲ ಅಂತೇನಲ್ಲ. ಸೊ ಇಲ್ಲಿದೆ ನೋಡಿ, ಒಂದು ಯಾವುದು ಹಳೆಯ ಕ್ವಶನ್ ಪೇಪರಲ್ಲಿ ಕೊಟ್ಟಿರುವಂಥದ್ದು. ಯು ಕ್ಯಾನ್ ಅಬ್ಸರ್ವ್ ಇಯರ್ ಎಕ್ಸ್ಪ್ಲೈನ್ ಪಾಲಿಮರ್ಸ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ.
ಓಕೆನಾ. ಸೆರಾಮಿಕ್ ಮೆಟೀರಿಯಲ್ಸ್ ಅಂಡ್ ಎಕ್ಸ್ಪ್ಲೈನ್ ಎನಿ ನಾವು ಏರ್ಕ್ರಾಫ್ಟ್ ಮೇಡ್ ಆಫ್, ಈ ಥರ ಕ್ವಶನ್ಸ್ ಈಗ ಬರ್ತಾರೋ ತುಂಬ ಕಡಿಮೆ ಇದೆ, ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ದೀಸ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ ಹೇಳ್ಬೋದು. ಸೊ ಜಸ್ಟ್ ಎಕ್ಸ್ಪ್ಲೈನ್ ಮಾಡಿರ್ತೀನಿ, ಬಟ್ ನಾನು ಅನ್ನೋದು 5ನೇ ಕ್ವಶನ್ವರೆಗೂ ನೀವು ಫಸ್ಟ್ ಕಂಪ್ಲೀಟ್ 5 ಕ್ವಶನ್ಸ್ ಓದ್ಬಿಡಿ ಈ ಚಾಪ್ಟರ್ಲಿ. ದಟ್ ವಿಲ್ ಬಿಕಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಓಕೆ, ಸೊ ಎಕ್ಸ್ಪ್ಲೈನ್ ಪಾಲಿಮರ್ಸ್. Polymers are the large molecules made up of repeating smaller units called monomers. They can be neutral or synthetic. So they are made up of monomers. Adu ನೆನಪಿಟ್ಕೊಳ್ಳಿ. What are the characteristics ಅಂದ್ರೆ they are lightweight, they are durable, they are flexible, they are chemical resistant, they are insulating properties. So these are the things what we are and biodegradability, they are biodegradable. Okay, and what are the applications of this one? So ಈ ಪಾಯಿಂಟ್ ಎಕ್ಸ್ಪ್ಲನೇಷನ್ ಇದು ಬೇಡ, ಇದನ್ನ ನೀವು ಬೇಕಾದ್ರೆ ಬಿಟ್ಟಾಕಿ. ಯು ಸ್ಟಡಿ ಅಪ್ಲಿಕೇಶನ್ ಅಂಡ್ ಕ್ಯಾರೆಕ್ಟರಿಸ್ಟಿಕ್ಸ್. ಅಪ್ಲಿಕೇಶನ್ಸ್ ಏನು, ಲೈಟ್ ವೇಟ್ ಆಗಿರೋದಕ್ಕೆ we are using in a packaging automotive parts, we are using it in a packaging automotive parts, construction materials, rubber bands and chemical containers, electrical insulation. So and we are using a biodegradable packaging, disposable items. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಇದನ್ನು ಯೂಸ್ ಮಾಡ್ತೀರಿ ಪಾಲಿಮರ್ಸ್ನ. ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್ಸ್ ಬೇಕು ಅಂದರೆ ಯಾವ ಥರ ಪಾಲಿಮರ್ಸ್ ಇರ್ತವೆ ಅಂದರೆ ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್, ಎಲಾಸ್ಟೋಮರ್ಸ್, ಬಯೋಡಿಗ್ರೇಡಬಲ್ ಪಾಲಿಮರ್ಸ್, ನ್ಯಾಚುರಲ್ ಪಾಲಿಮರ್ಸ್. ಸೊ ದಿಸ್ ಈಸ್ ವಾಟ್ ಅಕಸ್ಮಾತ್ ನೀವೇನೋ ನೆನ್ಪಿಟ್ಕೊಂಡ್ರೆ ಪಾಲಿಮರ್ ಕ್ಲಾಸಿಫಿಕೇಷನ್ಗೆ ಇದೊಂದನ್ನು ಬರೀರಿ ಸಾಕು. ಆರಿಜಿನ್ ಆಫ್ ಸೋರ್ಸ್ ಆನ್ ಬೇಸ್ಡ್ ಆನ್ ಸೋರ್ಸು, ಸ್ಟ್ರಕ್ಚರ್ ಬೇಸ್ಡ್, ಮಾಲಿಕ್ಯುಲರ್ ಬೇಸ್ಡ್ ಪಾಲಿಮರೈಸೇಷನ್, ಪಾಲಿಮರ್ಸ್ ಇನ್ ನ್ಯಾಚುರಲ್ ಫಾರ್ಮ್, ಪಾಲಿಮರ್ಸ್ ಇನ್ ಸೆಮಿ ಸಿಂಥೆಟಿಕ್, ಪಾಲಿಮರ್ಸ್ ಇನ್ ಸಿಂಥೆಟಿಕ್ ಫಾರ್ಮ್, ದೆನ್ ಲೀನಿಯರ್ ಪಾಲಿಮರ್ಸ್, ಬ್ರಾಂಚೆಡ್ ಚೈನ್ ಪಾಲಿಮರ್ಸ್, ಕ್ರಾಸ್ ಲಿಂಕ್ ಪಾಲಿಮರ್ಸ್, ಎಲಾಸ್ಟೋಮರ್ಸ್, ಫೈಬರ್, ಥರ್ಮೋಪ್ಲಾಸ್ಟಿಕ್, ಥರ್ಮೋಸೆಟ್ಟಿಂಗ್, ಅಡಿಷನಲ್ ಪಾಲಿಮರ್ಸ್, ಕಂಡೆನ್ಸೇಷನ್ ಪಾಲಿಮರ್ಸ್. ಇಷ್ಟು ನೀವು ನೆನ್ಪಿಟ್ಕೊಬೇಕು. ಸೊ ಪಾಲಿಮರ್ಸ್ ಅಂದರೆ ಪ್ಲಾಸ್ಟಿಕ್ ಬಗ್ಗೆ ಅಂತಲೇ ಇಟ್ಕೊಳ್ಳಿ, ಸಿಂಪಲ್ಲು, ಇದನ್ನು ಆರಾಮಾಗಿ ನೀವು ನೆನ್ಪಿಟ್ಕೊಂಡು ಬರೀಬೋದು. ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಪಾಲಿಮರ್ಸ್ ಬಗ್ಗೆ ಕೇಳಿರುವಂತಹ ಕ್ವಶನು. ಸೊ ಇನ್ನು ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇಲ್ಲಿ ಇದು ಸ್ವಲ್ಪ ಕೆಲವು ಟೈಮ್ ರಿಪೀಟ್ ಆಗುತ್ತೆ. ವಾಟ್ ಎಕ್ಸ್ಪ್ಲೈನ್ ದ ಸ್ಮಾರ್ಟ್ ಮೆಟೀರಿಯಲ್ಸ್ ಯೂಸ್ಡ್ ಇನ್ ಆಟೋಮೇಟಿವ್ ಇಂಡಸ್ಟ್ರಿ, ಲಿಸ್ಟ್ ದ ಪ್ರಾಪರ್ಟೀಸ್ ಅಂಡ್ ಅಪ್ಲಿಕೇಶನ್ ಆಫ್ ಎ ಸ್ಮಾರ್ಟ್ ಮೆಟೀರಿಯಲ್ಸ್. ಸ್ಮಾರ್ಟ್ ಮೆಟೀರಿಯಲ್ಸ್ ಬಗ್ಗೆ ಕೆಲವು ಟೈಮ್ ಏನಾದ್ರು ಕ್ವಶನ್ಸ್ ಕೇಳೋದನ್ನ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಸೊ ಐ ಥಿಂಕ್ ಇಲ್ಲೂ ಕೂಡ ನಾವು ನೋಡಿದ್ರಿ ಅಂತ ಅನಿಸುತ್ತೆ. ಸ್ಮಾರ್ಟ್ ಮೆಟೀರಿಯಲ್ಸ್ ಬಗ್ಗೆ ಕಾಂಪೋಸಿಟ್ ಮೆಟೀರಿಯಲ್ಸ್ ಆಯಿತು, ಈಗ ಸ್ಮಾರ್ಟ್ ಇಲ್ಲಿದೆ ನೋಡಿ. Explain smart materials and nano materials. Answer any 5 points for smart materials. Answer any 5 points for nano materials ಗೆ 5 ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ಸೊ ದಿಸ್ ಈಸ್ ಅಬೌಟ್ ಕ್ವಶನ್ ವಾಟ್ ವಿ ಗಾಟ್. ಇದಕ್ಕೆ ಮುಂಚೆ ನಾವು ಎಲ್ಲೂ ನೋಡಿಲ್ಲ ಇದ್ರ ಬಗ್ಗೆ ಕೇಳಿರುವಂಥ ಕ್ವಶನ್ನ, ಸ್ಮಾರ್ಟ್ ಮೆಟೀರಿಯಲ್ಸ್ ಬಗ್ಗೆ ತೊಂದರೆ ಇಲ್ಲ. ಸೊ ವಾಟ್ ಆರ್ ದ ಸ್ಮಾರ್ಟ್ ಮೆಟೀರಿಯಲ್ಸ್? So that is what properties and application of smart materials. First of all, what do you mean by smart material? These are the materials that can change their properties in a response to external stimulation such as temperature, pressure, electric field or magnetic field. ಸೊ ಯಾವುದು ಹೊರಗಡೆ ಆಗುವಂಥ ಟೆಂಪ್ರೇಚರ್ ಇರ್ಬೋದು, ಪ್ರೆಷರ್ ಇರ್ಬೋದು, ಅಥವಾ ಎಲೆಕ್ಟ್ರಿಕ್ ಶಾಕ್ ಕೊಡೋದ್ರಿಂದ ಇವುಗಳ ಪ್ರಾಪರ್ಟೀಸ್ ಚೇಂಜ್ ಆಗುತ್ತೆ. ಅಂಥ ಪ್ರಾಪರ್ಟೀಸ್ ನಾವೇನಂತ ಕರಿತೀವಿ, ಸ್ಮಾರ್ಟ್ ಮೆಟೀರಿಯಲ್ಸ್ ಅಂತ ಹೇಳ್ತೀವಿ. ಸೊ ದೇ ಆರ್ ಮೆಟೀರಿಯಲ್ಸ್ ದಟ್ ಕ್ಯಾನ್ ಚೇಂಜ್ ದ ಪ್ರಾಪರ್ಟೀಸ್ ಇನ್ ರೆಸ್ಪಾನ್ಸ್ ಟು ಎಕ್ಸ್ಟರ್ನಲ್ ಸ್ಟಿಮ್ಯುಲೈ ಸಚ್ ಆಸ್ ಟೆಂಪರೇಚರ್, ಪ್ರೆಷರ್, electric field or magnetic field. Okay, so what is smart material? That is a shape memory alloys, SMA. Properties can return to their original shape. Then piezoelectric materials, electrochromic materials, thermochromic materials, then magnetorheological fluids, ಫೋಟೋಕ್ರೋಮಿಕ್ ಮೆಟೀರಿಯಲ್ಸ್. ಇವೆಲ್ಲ ಏನಪ್ಪ ಅಂತಂದರೆ ಸ್ಮಾರ್ಟ್ ಮೆಟೀರಿಯಲ್ಸ್ ಅಲ್ಲಿರುವಂತಹ ವಿಧಗಳು. ಓಕೆನಾ. ಸೊ ಅಗೇನ್ ವಿ ಕ್ಯಾನ್ ಸಿ ದಟ್ ಪ್ರಾಪರ್ಟೀಸ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದೀರಿ. ಸೊ ಸಿಂಪಲ್ ಆಗಿ ನೋಡ್ಕೊಳ್ಳಿ ಸಾಕು. ಸೊ ವಿ ಕ್ಯಾನ್ ಸಿ ದಿಸ್ ಒನ್ ಆಲ್ಸೋ. ಏನಕ್ಕೆ ಸ್ಮಾರ್ಟ್ ಮೆಟೀರಿಯಲ್ಸ್ ಬಗ್ಗೆ ಇರುವಂಥದ್ದು. ಸೊ ಸ್ಮಾರ್ಟ್ ಆರ್ ಇಂಟೆಲಿಜೆಂಟ್ ಮೆಟೀರಿಯಲ್ಸ್ ಆರ್ ಮೆಟೀರಿಯಲ್ಸ್ ದಟ್ ಯು ಹ್ಯಾವ್ ರೆಸ್ಪಾಂಡ್ ಟು ಸ್ಟಿಮ್ಯುಲೈ ಅಂಡ್ ಅಡ್ವಾಂಟೇಜ್ ಚೇಂಜಸ್ ಆಕ್ಟಿವೇಟ್ ದರ್ ಫಂಕ್ಷನ್ಸ್ ಅಕಾರ್ಡಿಂಗ್ ಟು ದೀಸ್ ಚೇಂಜಸ್ ಒಂದು ಕೊಟ್ಟಿದ್ದೀರಿ. ಅದಾದಮೇಲೆ ವಾಟ್ ಆರ್ ದ ಫಾಲೋಸ್ ಟೈಪ್ಸ್ ಆಫ್ ಸ್ಮಾರ್ಟ್ ಮೆಟೀರಿಯಲ್ಸು, ದಟ್ ಇಸ್ ನಾನು ಏನು ಕೊಟ್ಟಿದ್ದೆ ಅದೇ ಇಲ್ಲಿ ಕೊಟ್ಟಿದ್ದಾರೆ. ಸೊ SME ಅಂತೇಳಿ ಶೇಪ್ ಮೆಮೊರಿ ಅಲಾಯ್ಸ್, ಫ್ಯೂಸೋ ಎಲೆಕ್ಟ್ರಿಕ್, ಥರ್ಮೋ ರೆಸ್ಪಾನ್ಸಿವ್, ಮ್ಯಾಗ್ನೆಟೋ, ಕ್ರೋಮಿಕ್, PH ಮ್ಯಾಗ್ನೆಟೋ. ದೆನ್ ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲ ನ್ಯಾನೋ ಮೆಟೀರಿಯಲ್ಸ್ ಸಪ್ರೇಟ್ ಕ್ವಶನ್ ಮಾಡಿದ್ದೀನಿ, ಇಲ್ಲ ಅದು ಹಾಕಿಲ್ಲ. ಸೊ ದೀಸ್ ಆರ್ ದ ವಾಟ್ ಟೈಪ್ಸ್ ಆಫ್ ಅಥವಾ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್ ಅಂತ ಹೇಳ್ಬೋದು. ಸೊ ಇದನ್ನ ನೆನ್ಪಿಟ್ಕೊಳ್ಳಿ ಸ್ಮಾರ್ಟ್ ಮೆಟೀರಿಯಲ್ಸ್ ಬಗ್ಗೆ ಕೊಟ್ಟಾಗ. ಏನು ಕನ್ಫ್ಯೂಷನ್ ಇಲ್ಲ. ಒಂದು ಸ್ಮಾರ್ಟ್ ಮೆಟೀರಿಯಲ್ಸು ಹೊರಗಡೆ ಇರುವಂತಹ ವಾತಾವರಣದ ಮೇಲೆ ಅವೇನಾಗ್ತವೆ, ಚೇಂಜಸ್ ಆಗ್ತವೆ. ಅದರಲ್ಲಿ ಯಾವುದೆಲ್ಲ ವಿಧಗಳಿದ್ದಾವೆ ಅಂದರೆ ಈ ವಿಧಗಳು ಬರೀಬೇಕು. ಯಾವುದು ಶೇಪ್ ಮೆಮೊರಿ, ಫ್ಯೂಸೋ ಎಲೆಕ್ಟ್ರಿಕ್ಕು, ಎಲೆಕ್ಟ್ರೋಕ್ರೋಮಿಕ್ಕು, ಥರ್ಮೋಕ್ರೋಮಿಕ್ಕು, ಸೊ ಮ್ಯಾಗ್ನೆಟೋರಿಯೋಲಾಜಿಕಲ್ ಆ್ಯಂಡ್ ಫೋಟೋಕ್ರೋಮಿಕ್ ಮೆಟೀರಿಯಲ್ಸ್. ಓಕೆ. ಸೊ ಇನ್ನು ನೆಕ್ಸ್ಟ್ ಲಾಸ್ಟ್ ಕ್ವಶನ್ನು ನಮಗಿರುವಂಥದ್ದು ಯಾವುದಪ್ಪ ಅಂದರೆ ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ಇರುತ್ತೆ. ಸೊ ಮೆಟೀರಿಯಲ್ಸ್ ಆ್ಯಂಡ್ ಇಸ್ ಪ್ರಾಪರ್ಟೀಸ್ ಎಕ್ಸ್ಪ್ಲೈನ್ ದ ಕ್ಯಾಡ್ಮಿಯಮ್. ಸೊ ಲಿಸ್ಟ್ ಪ್ರಾಪರ್ಟೀಸ್ ಬೇರಿಂಗ್ ಮೆಟೀರಿಯಲ್ಸ್. ಸೊ ಬೇರಿಂಗ್ ಮೆಟೀರಿಯಲ್ಸ್ ಅಂತ ಕೇಳ್ತಾರೆ. ಇದು ಎಲ್ಲೋ ಒಂದು ಕಡೆ ಕೇಳಿರೋದು ಉಂಟು ಬೇರಿಂಗ್ ಮೆಟೀರಿಯಲ್ಸ್ ಬಗ್ಗೆ ಇರುವಂಥದ್ದು. ಸೊ ಬೇರಿಂಗ್ ಮೆಟೀರಿಯಲ್ಸ್ ಅಂದರೆ ಬ್ಯಾಬಿಟ್, ವೈಟ್ ಮೆಟಲ್, ಬ್ರಾಝು, ದೆನ್ ಕಾಪರ್ ಲೆಡ್ ಅಲಾಯ್ಸು, ಅಲ್ಯೂಮಿನಿಯಂ ಅಲಾಯ್ಸು, ಕೆಡ್ಮಿಯಂ ಅಲಾಯ್ಸು, ಪ್ಲಾಸ್ಟಿಕ್. ಇವು ನಾವು ಅಂತ ಕರಿತೀರಿ, ದೇ ಆರ್ ಆಲ್ ಬೇರಿಂಗ್ ಮೆಟೀರಿಯಲ್ಸ್ ಅಂತ ಕರಿತೀರಿ ಆ್ಯಂಡ್ ದೇರ್ ಪ್ರಾಪರ್ಟೀಸು. ಸೊ ಬೇರಿಂಗ್ ಪ್ರಾಪರ್ಟೀಸಿಗೆ ಬೇರಿಂಗ್ ಎಕ್ಸಾಂಪಲ್ ಕೊಡಿ. ಬ್ರಾನ್ಸು, ಬ್ರಾಸ್,
ಗ್ಲಾಸು, ಕಾಪರು, ದೆನ್ ಅಲ್ಯೂಮಿನಿಯಂ ಅಲಾಯ್ಸು, ಕ್ಯಾಡ್ಮಿಯಮು, ಪ್ಲಾಸ್ಟಿಕ್ಕು. ಇನ್ನು ಇವುಗಳ ಪ್ರಾಪರ್ಟಿ ಬಗ್ಗೆ ಬಂದರೆ ದೇ ಆರ್ ಕಂಫರ್ಟಬಿಲಿಟಿ ಆ್ಯಂಡ್ ಹೈ ಸ್ಟ್ರೆಂತು, moderate strength, so good fatigue strength. So again we can say that they are lightweight, they are low friction, so they have a corrosion resistance. ಈ ಪ್ರಾಪರ್ಟೀಸ್ನ ಬರೀದು ಸಾಕು. ಸೊ ದೀಸ್ ಆರ್ ವಾಟ್. ಅದೇ ಥರ ಅಪ್ಲಿಕೇಶನ್ ಆಫ್ ಕ್ಯಾಡ್ಮಿಯಮ್ ಬೇಸ್ಡ್ ಬೇರಿಂಗ್ ಅಂತ ಕೊಂಡಿದ್ದಾರೆ. ಅದಕ್ಕೆ ಹೇಳಿದ್ರು ಅಷ್ಟೇ, ಕ್ಯಾಡ್ಮಿಯಮ್ ಅಂತಂದರೆ ಇಟ್ ಇಸ್ ಅ ಲೋ ಫ್ರಿಕ್ಷನ್, ಗುಡ್ ಕರೋಷನ್ ಆ್ಯಂಡ್ ಎಕ್ಸಲೆಂಟ್ ಫೆಟಿಗ್ ಸ್ಟ್ರೆಂತ್. ಸೊ ಇದನ್ನು ಬರೆದ್ರೆ ಸಾಕು. ಸೊ ದೀಸ್ ಆರ್ ದ ಥಿಂಗ್ಸ್ ರಿಲೇಟೆಡ್ ಟು ವಾಟ್ ದ ಬೇರಿಂಗ್ ಮೆಟೀರಿಯಲ್ಸ್ ಅಂತ ಕೊಟ್ಟಿರುವಂಥದ್ದು. ಓಕೆನಾ. ಸೊ ಇನ್ ದ ಲಾಸ್ಟ್ ಕ್ವಶನ್ ಐ ಥಿಂಕ್, ರೈಟ್ ಎ ಶಾರ್ಟ್ ನೋಟ್ ಆನ್ ನ್ಯಾನೋ ಮೆಟೀರಿಯಲ್ಸ್. ಸೊ ವಿಡಿಯೋ ಲೆಂತ್ ಆಯಿತು ಅಂತ ಭಯ ಬೀಳಕ್ಕೆ ಹೋಗಬೇಡಿ. ಒಂದೇ ವಿಡಿಯೋದಲ್ಲಿ ಯೂನಿಟ್ ನಂಬರ್ನ 4ನ ನಾವು ಕಂಪ್ಲೀಟ್ ಮಾಡಿದ್ದೀರಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಕೆಲವು ಟೈಮು ವಿಡಿಯೋ ನೋಡಿ ಭಯ ಬೀಳೋಂಥ ಚಾನ್ಸಸ್ ಇರುತ್ತೆ. ಅಂದಾಗೆ ನಿಮಗೆ ಗೊತ್ತಿದೆ, ಇಲ್ಲಿವರೆಗೂ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಅದೇ ರೀತಿ ಮೊಬೈಲ್ ಆ್ಯಪಲ್ಲಿ ನೋಟ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ, ವೆಬ್ಸೈಟನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಇದರಲ್ಲಿ ನಿಮಗೆ ಹೇಳ್ದಿರ ನಿಮ್ಮ ಜೂನಿಯರ್ಸ್ ಆಗಿರುವಂಥ SLC ಮಕ್ಕಳಿಗಿರ್ಬೋದು ಅಥವಾ PUC ಮಕ್ಕಳಿಗಿರ್ಬೋದು, ನಿಮ್ಮ ಮನೇಲಿ ಓದ್ತಾರಂಥ ಬೇರೆ ಕ್ಲಾಸ್ ಮಕ್ಕಳು ಕೂಡ ಮೆಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. ನೀವು ಒಂದು ಕಮೆಂಟ್ ಹಾಕಿದ್ರೆ ಸಂಬಂಧಿಸಿರುವಂಥ ಮೆಟೀರಿಯಲ್ ಕೂಡ ಕೆಲವು ಟೈಮ್ ಕೊಡ್ತೀರಿ. ಸೊ ದಿಸ್ ಇಸ್ ಮೋಸ್ಟ್ ಯೂಸ್ಫುಲ್ ಫಾರ್ ಎಜುಕೇಷನಲ್ ಪರ್ಪಸ್. ಅದನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಇನ್ನೂ ಫ್ಯೂಚರಲ್ಲಿ ಎಜುಕೇಷನ್ ಬಗ್ಗೆ ಅಪ್ಡೇಟ್ಸ್ ಬೇಕು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ. ಸೊ ರೈಟ್ ಎ ಶಾರ್ಟ್ ನೋಟ್ ಆನ್ ನ್ಯಾನೋ ಮೆಟೀರಿಯಲ್ಸ್. ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ, ವಾಟ್ ಆರ್ ದ ನ್ಯಾನೋ ಮೆಟೀರಿಯಲ್ಸ್? ವೆರಿ ಟೈನಿ ಮೆಟೀರಿಯಲ್, ಯೂಶಲಿ ಲೆಸ್ ದೆನ್ 100 ನ್ಯಾನೋಮೀಟರ್ಸ್ ಇಸ್ ಇನ್ ಸೈಜ್. ನ್ಯಾನೋ ಅಂದ್ರೆ ಗೊತ್ತು ನಮಗೆ 10⁻⁻9 ಅಂತೇಳಿ. ಸೊ ಯೂಶಲಿ ಲೆಸ್ ದೆನ್ 100 ನ್ಯಾನೋಮೀಟರ್ಸ್ ಇನ್ ಸೈಜ್. ಸೈಜ್ ಕಂಪ್ಯಾರಿಸನ್, 1 ನ್ಯಾನೋಮೀಟರ್ ಇಸ್ ಈಕ್ವಲ್ ಟು 1 ಬಿಲಿಯನ್ ಆಫ್ ಮೀಟರ್. ಅದೇನು ಬೇಕಾಗಿಲ್ಲ. ಪ್ರಾಪರ್ಟೀಸ್ ನೋಡೋಣ. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್? ದೇ ಆರ್ ಯೂನಿಕ್ ಬಿಕಾಸ್ ಆಫ್ ದೇರ್ ಸ್ಮಾಲ್ ಸೈಜ್, ಲೈಕ್ ಸ್ಟ್ರಾಂಗರ್, ಲೈಟರ್ ಅಂಡ್ ಮೋರ್ ಎಫೆಕ್ಟಿವ್. ಕಾಮನ್ ಯೂಸ್ ಅಲ್ಲಿ ಮೆಡಿಸಿನ್, ಎಲೆಕ್ಟ್ರಾನಿಕ್ಸ್, ಎನರ್ಜಿ ಸ್ಟೋರೇಜ್ ಅಂಡ್ ಕಾಸ್ಮೆಟಿಕ್ಸ್ ಅಲ್ಲಿ. ಎಕ್ಸಾಂಪಲ್ಸ್: ಕಾರ್ಬನ್ ನ್ಯಾನೋ ಟ್ಯೂಬ್ಸ್, ಗೋಲ್ಡ್ ನ್ಯಾನೋ ಪಾರ್ಟಿಕಲ್, ಕ್ವಾಂಟಮ್ ಎಕ್ಸೆಟ್ರಾ. ಅಡ್ವಾಂಟೇಜಸ್: ಎನ್ಹಾನ್ಸ್ಡ್ ಸ್ಟ್ರೆಂತ್, ಇನ್ಕ್ರೀಸ್ ರಿಯಾಕ್ಟಿವಿಟಿ ಅಂಡ್ ಸ್ಪೆಷಲ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್. ಚಾಲೆಂಜಸ್: ಡಿಫಿಕಲ್ಟ್ ಟು ಮ್ಯಾನುಫ್ಯಾಕ್ಚರ್ ಅಂಡ್ ಕನ್ಸರ್ನ್ ಅಬೌಟ್ ದ ಸೇಫ್ಲಿ ಅಂಡ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್. ಸೊ ದಿಸ್ ಈಸ್ ಅಬೌಟ್ ವಾಟ್ ನ್ಯಾನೋ ಮೆಟೀರಿಯಲ್ಸ್ ಬಗ್ಗೆ ಇರುವಂಥದ್ದು. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತಾ ಇದ್ದೀನಿ, ಕನ್ನಡದಲ್ಲಿರುವಂಥದ್ದನ್ನು ನೀವು ಬರೀಬೋದು. ಮತ್ತೆ ನೀವು ಕ್ವಶನ್ ಕೇಳಬೇಡಿ ಕನ್ನಡದಲ್ಲಿ ಬರೀಬೋದಾ ಅಂತ. ಕನ್ನಡದಲ್ಲಿ ಬರೀಬೋದು, ಯಾರು ಕೂಡ ನಿಮ್ಗೆ ಕ್ವಶನ್ ಮಾಡಲ್ಲ. ಬರೆಯುವಂಥ ರೀತಿನ ಕರೆಕ್ಟಾಗಿ ನೀವು ರೂಢಿಸ್ಕೊಬೇಕಷ್ಟೇ. ಅಂದಾಗೆ ನಾವೀಗ ಕಂಪ್ಲೀಟ್ ಮಾಡಿದ್ದು ಯೂನಿಟ್ ನಂಬರ್ 4. ಯೂನಿಟ್ ನಂಬರ್ 4ಅಲ್ಲಿ ಮ್ಯಾಕ್ಸಿಮಮ್ ಆಗಿ ನಾವು ನೋಡ್ತಾ ಇದ್ದೀರಿ, ಆಲ್ಮೋಸ್ಟ್ ಯು ಕ್ಯಾನ್ 40 ಮಾರ್ಕ್ಸ್ ಬರ್ತಾ ಇದೆ. ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ನ ಡಿಸ್ಕಸ್ ಮಾಡಿದ್ದೀರಿ. ಐ ಥಿಂಕ್ ನಿಮಗೂ ಕೂಡ ಎಕ್ಸಾಮಲ್ಲಿ ಈ ಕ್ವಶನ್ಸ್ ಬಂದಿತ್ತು ಅಂದರೆ ಎಕ್ಸಾಮ್ ಆಗಿದ ತಕ್ಷಣ ಜಸ್ಟ್ ಒಂದು ಕಮೆಂಟ್ ಮಾಡಿ, ನಮಗೆ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಖುಷಿ ಆಗುತ್ತೆ ಅನ್ನೋದಕ್ಕಿಂತ ನಮ್ಮ ಚಾನಲಲ್ಲಿ ಅಷ್ಟು ಕಂಟೆಂಟ್ ಇಲ್ಲ ಅನ್ನುವಂಥ ಎಷ್ಟೋ ಜನಕ್ಕೆ ಅದೊಂದು ಉತ್ತರ ಕೊಡುತ್ತೆ. ಓಕೆ, ಇವ್ರು ಮಾಡ್ತಾ ಇರುವಂಥದ್ದು ಒಂದು ಕರೆಕ್ಟ್ ದಾರಿಲಿ ಇದೆ, ಹುಡುಗರಿಗೆ ಯೂಸ್ ಆಗುತ್ತೆ ಅನ್ನೋದು ಒಂದು ಉತ್ತರ ಕೊಡುತ್ತೆ. ಅದು ನಮಗೆ ತುಂಬ ಖುಷಿ ಕೊಡುತ್ತೆ. ಸೊ ಒಂದು ಕಮೆಂಟ್ ಹಾಕೋದನ್ನು ಮರೆಯೋಕ್ಕೆ ಹೋಗ್ಬೇಡಿ. ಓಕೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ನಾನ್ ಮೆಟಾಲಿಕ್ ಆ್ಯಂಡ್ ಅಡ್ವಾನ್ಸ್ಡ್ ಮೆಟೀರಿಯಲ್ಸ್. ಇದ್ರಲ್ಲಿ ಬರುವಂಥ ಕ್ವಶನ್ಸ್ನ ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡಿದ್ದೀರಿ. ಇಷ್ಟು ಅಂದರೆ ಯಾರ್ಯಾರು ಸರ್ ನಾನು ಸ್ವಲ್ಪ ಸೋಂಬೇರಿ ಸರ್, ಕಡಿಮೆ ಓದ್ತೀನಿ, ಜಾಸ್ತಿ ಮಾರ್ಕ್ಸ್ ಬರಬೇಕು, ಇಲ್ಲಿವರೆಗೂ ಓದಿದ್ರೆ ಸಾಕಪ್ಪ, ನೀನು ಆರಾಮಾಗಿ ಒಂದು 60 to 70 ಮಾರ್ಕ್ಸೇ ತೆಗಿಬೋದು. 60 to 70 ಮಾರ್ಕ್ಸನ್ನು ತೆಗಿಬೋದು ಯೂನಿಟ್ ನಂಬರ್ 4ವರೆಗೂ ಓದ್ಕೊಂಡ್ರೆ. ಸೊ ದಿಸ್ ಈಸ್ ಮೋರ್ ದೆನ್ ಎನಫ್ ಅಂತಲೇ ಹೇಳ್ತೀನಿ. ಓಕೆ. ಸೊ ದಿಸ್ ಈಸ್ ಅಬೌಟ್ ವಾಟ್ ದ ಕಂಪ್ಲೀಟ್ ಯೂನಿಟ್ ನಂಬರ್ 4 ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಚಾಪ್ಟರ್ದು. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ವಿತ್ ಯುವರ್ ಪೇಷನ್ಸ್. ಓಕೆ. ಅದೇ ರೀತಿಯಾಗಿ ನಿಮ್ಮ ಎಕ್ಸಾಮ್ಗೆ ಇದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಓಕೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.